ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ಕ್ಕೆ ಸಂಬಂಧಪಟ್ಟಂತ ಬಹು ಆಯ್ಕೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆನಾ? ಸೊ ಹಾಗಾಗಿ ಈ ಒಂದು ವಿಡಿಯೋ ಕ್ಲಾಸ್ ಏನಂದ್ರೆ ಆಲ್ರೆಡಿ ನಾನು 6ನೇ ಪಾರ್ಟ್ ಆಗಿದೆ, ಆಲ್ರೆಡಿ 5 ಪಾರ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಓಕೆನಾ? ಸೊ ಹಾಗಾಗಿ ದಿಸ್ ಇಸ್ ದ 6th ಪಾರ್ಟ್ ಆಗಿದೆ, ಆಲ್ರೆಡಿ 5 ಪಾರ್ಟ್ಗಳು ಕಂಪ್ಲೀಟ್ ಮಾಡಿದ್ದೀನಿ. ಅವುಗಳನ್ನ ಕೂಡ ನೀವು ನಮ್ಮ ಒಂದು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೋದಾಗಿದೆ. ಸೊ ಹಾಗಾಗಿ ಟಾಪಿಕ್ ಆಗಿದೆ ಕೃಷಿ ಮತ್ತು ಆಹಾರ ನಿರ್ವಹಣೆ ಅಂತ ಕರೀತಾರೆ, ಅಂದ್ರೆ ಅಗ್ರಿಕಲ್ಚರ್ ಅಂಡ್ ಫುಡ್ ಮ್ಯಾನೇಜ್ಮೆಂಟ್ ಟಾಪಿಕ್ ಸಂಬಂಧಪಟ್ಟಂತ MCQ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಪಾರ್ಟ್ 1 ಆಗಿದೆ, ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಮಾಡ್ತಾ ಹೋಗೋಣ. ಓಕೆನಾ? ಎಸ್. ಸೊ ನೆಕ್ಸ್ಟ್ ನೋಡಿ, ಆಲ್ರೆಡಿ ನಾವು 106 ಕ್ವಶನ್ ಗಳನ್ನ ಕಂಪ್ಲೀಟ್ ಮಾಡಿದ್ವಿ. ಇದು 107ನೇ ಕ್ವಶನ್ ಆಗಿದೆ, ನೋಡ್ತಾ ಹೋಗೋಣ. ಕರ್ನಾಟಕ ಅಭಿವೃದ್ಧಿಯಲ್ಲಿ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಮಹತ್ವವನ್ನ ಎಷ್ಟು ಸಮಗ್ರ ಸ್ತಂಭಗಳ ಮೂಲಕ ಅಭಿವ್ಯಕ್ತಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ಸ್ತಂಭ ಅಂದ್ರೆ ಗೊತ್ತಲ್ಲ, ಪಿಲ್ಲರ್ಸ್ ಅಂತ ಕರೀತಾರೆ. ಓಕೆನಾ? ಕರ್ನಾಟಕದ ಅಭಿವೃದ್ಧಿಯಲ್ಲಿ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಮಹತ್ವವನ್ನ ಎಷ್ಟು ಸಮಗ್ರ ಸ್ತಂಭಗಳ ಮೂಲಕ ಅಭಿವ್ಯಕ್ತಿಸಲಾಗಿದೆ ಅಂತ ಗೊತ್ತಿರಬೇಕಾಗುತ್ತೆ. ಅದು ಎಷ್ಟಂದ್ರೆ 3 ಸ್ತಂಭಗಳಲ್ಲಿ ಏನ್ ಮಾಡ್ತಾರೆ, ಅದನ್ನ ಅಭಿವ್ಯಕ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಲ್ವಾ? ಕರ್ನಾಟಕದ ಅಭಿವೃದ್ಧಿಯಲ್ಲಿ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಮಹತ್ವವನ್ನ ಏನ್ ಮಾಡ್ತಾರೆ ಅಂದ್ರೆ 3 ಸಮಗ್ರ ಸ್ತಂಭಗಳ ಮೂಲಕ ಏನಂದ್ರೆ ಪರಿಣಾಮಕಾರಿ ಅಂದ್ರೆ ಅದನ್ನ ಅಭಿವ್ಯಕ್ತಿ ಮಾಡ್ತಾ ಹೋಗಿದ್ದಾರೆ. ಯಾವುದೇ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಬಂದಾಗ ಯಾವ್ದಂದ್ರೆ ಪ್ರಾಥಮಿಕವಾಗಿ ಉತ್ಪಾದನಾ ವ್ಯವಸ್ಥೆಗಳು, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ, ಹಾಗೆ ಗ್ರಾಮೀಣ ಜೀವನೋಪಾಯವನ್ನ ನಿರ್ವಹಿಸುವ ಜೊತೆಗೆ ಉದ್ಯೋಗ ಸೃಷ್ಟಿಸಿ ಆಹಾರ ಮತ್ತು ಪೌಷ್ಟಿಕ ಭದ್ರತೆಯನ್ನ ಕೊಡುವಂಥದ್ದು ಏನಂದ್ರೆ ಇದು ಒಂದು ಮೊದಲ ಪಿಲ್ಲರ್ ಅಥವಾ ಫಸ್ಟ್ ಪಿಲ್ಲರ್, ಮೊದಲ ಸ್ತಂಭ ಅಂತ ಕರೀತಾರೆ. ಅದೇ ರೀತಿ ಎರಡನೇ ಪಿಲ್ಲರ್ ನೋಡಿ, ಎರಡನೇ ಸ್ತಂಭ ನೋಡಿ, ಜಲ ಸಂರಕ್ಷಣೆ ಅಭಿವೃದ್ಧಿ, ಹವಾಮಾನ ಮತ್ತು ಸಹನಶೀಲ ಕಾರ್ಯಕ್ರಮಗಳನ್ನ ಒಳಗೊಂಡ ನೈಸರ್ಗಿಕ ಸಂಪನ್ಮೂಲ ಹಾಗೂ ಸ್ಥಿರತಾ ವ್ಯವಸ್ಥೆಗಳು ಮತ್ತು ಮಣ್ಣು, ನೀರು ಹಾಗೂ ದೀರ್ಘಕಾಲಿಕ ಉತ್ಪಾದನೆಯನ್ನ ಸಂರಕ್ಷಿಸುವಂಥದ್ದು ಏನಂದ್ರೆ ಇದು ಎರಡನೇ ಒಂದು ಸ್ತಂಭ ಅಂತ ಕರೀತಾರೆ. ಅದೇ ರೀತಿ ಮೂರನೇದು ಬಂದು ಸಂಸ್ಕರಣೆ ಅಂದ್ರೆ ಪ್ರೊಸೆಸಿಂಗು, ಮಾರುಕಟ್ಟೆ ಸುಧಾರಣೆ ಮತ್ತು ಬೆಲೆ ಬೆಂಬಲವನ್ನ ಒಳಗೊಂಡ ಮೌಲ್ಯ ಸರಪಳಿ ಹಾಗೂ ಆಹಾರ ನಿರ್ವಹಣಾ ವ್ಯವಸ್ಥೆಯನ್ನ ರೈತರ ಆದಾಯವನ್ನ ಹೆಚ್ಚಿಸಿ ಆಹಾರ ಲಭ್ಯತೆಯನ್ನ ಒದಗಿಸುವಂಥದ್ದು, ಸುಧಾರಿಸುವಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಂದ್ರೆ 3 ಪಿಲ್ಲರ್ಸ್ ಮುಖಾಂತರ ಏನಂದ್ರೆ ಆಕ್ಚುಲಿ ಒಂದು ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳ ಅಭಿವೃದ್ಧಿ ಮಾಡುವಂಥದ್ದು ಈ ಒಂದು ಪಿಲ್ಲರ್ಸ್ ಗಳ ಮುಖ್ಯ ಉದ್ದೇಶ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗುತ್ತೆ. ಅದು 3 ಪಿಲ್ಲರ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, 108ನೇ ಪ್ರಶ್ನೆ. ಕೃಷಿ ಉತ್ಪಾದನೆ ಮತ್ತು ಸ್ಥಿತಿ ಸ್ಥಾಪಕತ್ವವನ್ನು ಹೆಚ್ಚಿಸಲು ಕೃಷಿ ಇಲಾಖೆಯು ಜಾರಿಗೊಳಿಸುತ್ತಿರುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಥವಾ ಯಾವುವು ಅಂತ ಕೇಳ್ತಾರೆ ನೋಡಿ. ಓಕೆನಾ? ಕೃಷಿ ಉತ್ಪಾದನೆ ಮತ್ತು ಸ್ಥಿತಿ ಸ್ಥಾಪಕತ್ವವನ್ನು ಹೆಚ್ಚಿಸಲು ಕೃಷಿ ಇಲಾಖೆಯು ಕೆಳಗಿನ ಯಾವ ಯೋಜನೆಗಳನ್ನ ಜಾರಿಗೊಳಿಸಿದೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಮಗೆ ಕೃಷಿ ಸಂಸ್ಕರಣಾ ಯೋಜನೆ ಅಂತಿದೆ, ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಅಂತಿದೆ. ಸೊ ಮೂರನೇದು ಕೃಷಿ ಸಂಸ್ಕರಣಾ ಯೋಜನೆ ನಡೆಸಲಾಗಿದೆಯಾ? ಓಕೆ. ಕೃಷಿ ಯಂತ್ರಧಾರ ಕೇಂದ್ರಗಳಂತಿದೆ. ಆಮೇಲೆ ಸೊ ಇದು ಡಿ ಆಗುತ್ತೆ. ಸಾರಿ, ದಿಸ್ ಇಸ್ ದ ಡಿ ಆಗುತ್ತೆ. ಓಕೆ, ಮೇಲ್ನಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ ಆಗುತ್ತೆ, ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ, ಮೇಲೆಲ್ಲೋ ಕೂಡ ಸರಿ ಆಗುತ್ತೆ. ಹೌದಲ್ವಾ? ಎಲ್ಲ ಸ್ಕೀಮ್ಗಳ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ದೇಶದಲ್ಲಿ ಕೃಷಿ ಉತ್ಪಾದನೆಯ ಮತ್ತು ಅದರ ಒಂದು ಸ್ಥಿತಿಸ್ಥಾಪಕತೆ ಹೆಚ್ಚಿಸಕ್ಕೆ ಅಂದ್ರೆ ಕೃಷಿ ಇಲಾಖೆ ಈ ಎಲ್ಲಾ ಯೋಜನೆಗಳನ್ನ ಜಾರಿ ಮಾಡಿರುವಂತಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ ಕರ್ನಾಟಕ ಇದೆಯಲ್ಲ, ಇದರಿಂದ ಸುಮಾರು 190.50 ಲಕ್ಷ ಹೆಕ್ಟೇರ್ ಅಂದ್ರೆ ಭೌಗೋಳಿಕ ಪ್ರದೇಶವನ್ನು ಹೊಂದಿರುವಂತಹ ಒಂದು ರಾಜ್ಯವಾಗಿದೆ. ಇದರಲ್ಲಿ ಬಂದಾಗ ಸುಮಾರು ಎಷ್ಟು ನೋಡಿ, 86.81 ಲಕ್ಷ ರೈತ ಕುಟುಂಬಗಳಿಂದ ಆಕ್ಚುಲಿ ಈ ಒಂದು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಜೊತೆಗೆ ಅಂದ್ರೆ ಎಷ್ಟು ಸುಮಾರು 118.05 ಲಕ್ಷ ಹೆಕ್ಟೇರ್ಗಳಿಂದ್ರೆ ಇದು ಮಳೆಯಾಶ್ರಿತವಾಗಿರೋದ್ರ ಜೊತೆಗೆ ನೀರಾವರಿ ಪದ್ಧತಿಯಲ್ಲಿ ಅಂದ್ರೆ ಈ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಈ ಒಂದು ಕೃಷಿ ಉತ್ಪಾದನೆಯಲ್ಲಿ ಏನಂದ್ರೆ ಉತ್ಪಾದನೆ ಹೆಚ್ಚಿಸಕ್ಕೆ ಮತ್ತೆ ಸ್ಥಿತಿಸ್ಥಾಪಕತೆ ಮಾಡಕ್ಕೆ ಅಂದ್ರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನ ಜಾರಿ ತಂದಿದೆ ಅಲ್ವಾ? ಅದರಲ್ಲಿ ಬಂದಾಗ ವೆರಿ ಇಂಪಾರ್ಟೆಂಟ್ ಬಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಆಗಿರಬಹುದು, ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಕರಿತೀವಿ. ಆಮೇಲೆ ಬೆಳೆ ವಿಮೆ ಯೋಜನೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಹಾಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಆಗಿರ್ಬೋದು, ಆಮೇಲೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಭಿಯಾನ ಅಂತ ಕರೀತಾರೆ, ಅಂದ್ರೆ ಮಣ್ಣಿನ ಆರೋಗ್ಯ ಅಭಿಯಾನ ಆಗಿರ್ಬೋದು. ಅದೇ ರೀತಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಆಗಿರ್ಬೋದು, ಆಮೇಲೆ ಕೃಷಿ ಯಾಂತ್ರೀಕರಣ ಆಗಿರ್ಬೋದು, ಕೃಷಿ ಸಂಸ್ಕರಣೆ, ಕೃಷಿ ಯಂತ್ರಧಾರೆ ಕೇಂದ್ರಗಳು, ಹೌದಾ? ರೀಸೆಂಟ್ ಆಗಿ ರೈತ ಸಮೃದ್ಧಿ ಯೋಜನೆ ಮಾಡಿದ್ದಾರೆ. ಆಮೇಲೆ ಬೆಳೆ ಕೊಯ್ಲು ಪ್ರಯೋಗಗಳು ಎಲ್ಲ ಕೂಡ ಏನಂದ್ರೆ ಆಕ್ಚುಲಿ ದೇ ಆರ್ ರಿಲೇಟೆಡ್ ಟು ದ ಏನಂದ್ರೆ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವಂತದ್ದು ಈ ಎಲ್ಲ ಸ್ಕೀಮ್ಗಳ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲವೂ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇದು ಡಿ ಅನ್ಕೊಳ್ಳಿ ಈ ಎಲ್ಲ. ಸೊ ಪ್ಲೀಸ್ ಮೇಕ್ ಕರೆಕ್ಷನ್ ಡಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ, 109ನೇ ಪ್ರಶ್ನೆ. ಸುಸ್ಥಿರ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಈ ಕೆಳಗಿನ ಕರ್ನಾಟಕದ ಯಾವ ತಾಲೂಕನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕರ್ನಾಟಕ ತಾಲೂಕ್ ಸೆಲೆಕ್ಟೆಡ್ ಟು ಪ್ರಮೋಟ್ ದ ಸಸ್ಟೈನೇಬಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರೀತಾರೆ. ಹೌದಲ್ವಾ? ನೋಡಿ, ನಿಮಗೆಲ್ಲ ಗೊತ್ತಿರುತ್ತೆ
ಸಾವಯವ ಅಂದ್ರೆ ಏನಂದ್ರೆ ಗೊತ್ತಲ್ವಾ? ಸಾವಯವ ಅಂತಂದ್ರೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಮಾಡುವಂತ ಒಂದು ಕೃಷಿ ಇದೆಯಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು? ಅದನ್ನ ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರೀತಾರೆ. ಸೊ ಹಾಗಾಗಿ ನೋಡಿ, ಏನಂದ್ರೆ 2024-22 ಒಂದು ತಾಲೂಕನ್ನ ತಗೊಂಡಿದ್ರು. ಯಾವ ತಗೊಂಡಿದ್ರು? ಜೋಯ್ಡಾ ಅಂತ ತಗೊಂಡಿದ್ರು. ಆಕ್ಚುಲಿ ಯಾವ ತಗೊಂಡಿದ್ರು? ಜೋಯ್ಡಾ ಅಂತ ತಾಲೂಕು ತಗೊಂಡಿದ್ರು. ಈ ವರ್ಷ ಅಂದ್ರೆ 2ನೇ ತಾಲೂಕು ತಗೊಂಡಿದ್ರು, ಸೆಲೆಕ್ಟ್ ಮಾಡ್ಕೊಂಡಿದ್ರೆ. ಯಾವ್ದನ್ನದು? ಪಾಂಡವಪುರ ತಗೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಓಕೆನಾ? ರೀಸೆಂಟ್ ಬಜೆಟ್ ಕೂಡ ಘೋಷಣೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನು, 2025-26 ಸಾಲಿನಲ್ಲಿ 2ನೇ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಪಾಂಡವಪುರ ಇದೆಯಲ್ಲ, ಅದು ನಮ್ಮ ರಾಜ್ಯದ 2ನೇ ಏನಂದ್ರೆ ಒಂದು ಆರ್ಗ್ಯಾನಿಕ ಕೃಷಿ ತಾಲೂಕು ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಫಸ್ಟ್ ಯಾವ್ದಾಗಿತ್ತು? ಜೋಯ್ಡಾ ಆಗಿತ್ತು. ಈಗ 2ನೇದು ಪಾಂಡವಪುರ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಪಾಂಡವಪುರ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನಂದ್ರೆ ಲಾಸ್ಟ್ ಇಯರ್ ಏನ್ ಮಾಡಿದ್ರೆ ಆಕ್ಚುಲಿ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ಇದೆಯಲ್ಲ, ಅದನ್ನ ಕರ್ನಾಟಕದ ಮೊದಲ ಸಾವಯವ ತಾಲೂಕು ಅಂತ ಕರೀತಾರೆ. ಆರ್ಗ್ಯಾನಿಕ್ ತಾಲೂಕು ಅಂತ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಎಲ್ಲಿ? ದಕ್ಷಿಣ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕನ್ನ. ಅದೇ ರೀತಿ ಈ ವರ್ಷ ಕೂಡ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾವ್ದು? ಮಂಡ್ಯ ಜಿಲ್ಲೆಯ ಪಾಂಡವಪುರ ಇದೆಯಲ್ಲ, ಇದನ್ನ ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಮಾಡಕ್ಕೆ ಅಂದ್ರೆ ಒಂದು ಅಧಿಕೃತ ಸಾವಯವ ಪ್ರಮಾಣೀಕರಣ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಜಾರಿಗೆ ಮಾಡಕ್ಕೆ ರೀಸೆಂಟ್ ಆಗಿ ಬಜೆಟ್ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಬಂದು ಜೋಯ್ಡಾ ಆಗಿದೆ, 2ನೇದು ಬಂದು ಪಾಂಡವಪುರ ಆಗಿದೆ. ಇನ್ ದ ಡಿಸ್ಟ್ರಿಕ್ಟ್ ಆಫ್ ದಿ ಮಂಡ್ಯ ಅಂತ ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಕರೆಕ್ಟ್ ಆಗುತ್ತೆ. ಓಕೆ, ಗೊತ್ತಲ್ವಾ? ಸಾವಯವ ಕೃಷಿ ಅಂದ್ರೆ ಕೃಷಿ ಮಾಡುವಂತ ವಿಧಾನದಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಮಾಡುವಂತ ಕೃಷಿ ಇದೆಯಲ್ಲ, ಅದಕ್ಕೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರೀತಾರೆ ಅಥವಾ ಸಾವಯವ ಕೃಷಿ ಅಂತ ಕರೀತಾರೆ. ರೈಟ್? ಎಸ್. ನೆಕ್ಸ್ಟ್ ನೋಡ್ತಾ 110ನೇ ಪ್ರಶ್ನೆ. ರಾಜ್ಯದ ಒಟ್ಟು ವಿಸ್ತೀರ್ಣದ ಎಷ್ಟು ಶೇಕಡಾ ಭಾಗವು ಅರಣ್ಯಕ್ಕೆ ಅಂದ್ರೆ ಫಾರೆಸ್ಟ್ಗೆ ಒಳಪಟ್ಟಿದೆ ಅಂತ ಕೇಳ್ತಾರೆ. ಸೊ ನೋಡಿ, 16% ಅಂತಿದೆ, 8% ಅಂತಿದೆ, 4% ಅಂತಿದೆ, 5% ಕೊಟ್ಟಿದ್ದಾರೆ. ಹೌದಲ್ವಾ? ಇನ್ನು ನಮ್ಮ ಕರ್ನಾಟಕ ಇದೆಯಲ್ಲ, ಇಲ್ಲಿ ಅಂದ್ರೆ ಸುಮಾರು ಎಷ್ಟು? 60% ಏನಾಗಿದ್ರೆ ಫಾರೆಸ್ಟ್ ಲ್ಯಾಂಡ್ ಇದೆ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಹಾಗಾದ್ರೆ ಯಾಕೆ ಈ ಪ್ರಶ್ನೆ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಮ ಸರ್ವೇದಲ್ಲಿ ಏನಂದ್ರೆ, ಸೊ ನಮ್ಮ ಒಂದು ರಾಜ್ಯದಲ್ಲಿ ಏನು ಈ ಭೂ ಬಳಕೆ ಇದೆಯಲ್ಲ, ಅದ್ರ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೋಡಿ ಯಾವ ತರ ನೋಡಿ, ಈಗ 2022-23 ಸಾಲ ತಗೊಂಡಾಗಂದ್ರೆ ನಮ್ಮ ರಾಜ್ಯದ ಭೌಗೋಳಿಕ ವಿಸ್ತೀರ್ಣ ಎಷ್ಟಿದೆ? ಸೊ 190.50 ಲಕ್ಷ ಹೆಕ್ಟರ್ಗಳೇನಂದ್ರೆ ನಮ್ದು ಏನಾಗಿದೆ ಒಂದು ಇರುವಂತದ್ದಾಗಿದೆ. ಅದರಲ್ಲಿ ನಿವ್ವಳ ಕ್ಷೇತ್ರ ಅಂದ್ರೆ ಬಿತ್ತನೆಯಾದ ನಿವ್ವಳ ಕ್ಷೇತ್ರ ಎಷ್ಟಿದೆ ಅಂತ ಹೇಳ್ತಾರೆ ನೋಡಿ, ಸುಮಾರು 111.66 ಅಂದ್ರೆ ಲಕ್ಷ ಹೆಕ್ಟರ್ ಎಷ್ಟಿದೆ ಅಂದ್ರೆ ಇದನ್ನ ಬಿತ್ತನೆಗೆ ಅಂದ್ರೆ ಎಲಿಜಿಬಲ್ ಆಗಿರುವಂತ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಸುಮಾರು 15% ಏನಂದ್ರೆ ಎಲಿಜಿಬಲ್ ಆಗಿದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಒಟ್ಟು ಸಾಗುವಳಿ ವಿಸ್ತೀರ್ಣ ಬಂದೆಷ್ಟು ಅಂದ್ರೆ 147.48 ಲಕ್ಷ ಹೆಕ್ಟರ್ ಇದೆ ನೋಡಿ. ಓಕೆನಾ? ಸೊ ಹಾಗಾಗಿ ಇದರಲ್ಲಿ ಬಂದಾಗ ಬೆಳೆ ಸಾಂದ್ರತೆ ಎಷ್ಟಿದೆ ನೋಡಿ, 132% ಇದೆ ಬೆಳೆ ಸಾಂದ್ರತೆ. ಅದೇ ರೀತಿ ಏನು 16% ಇದೆಯಲ್ಲ, ಇದೇನ್ ಮಾಡಿದ್ರೆ ಅಂದ್ರೆ ಅರಣ್ಯಕ್ಕೆ ಒಳಪಟ್ಟಿರುತ್ತೆ ಹೇಳ್ತಾರೆ. 16% ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆ, ಹಾಗೆ ನೋಡಿ ನೆಕ್ಸ್ಟ್ 8% ವ್ಯವಸಾಯೇತರ ಉದ್ದೇಶಗಳಿಗೆ ಬಳಸ್ಕೊಂಡಿದ್ದಾರೆ. ಸೊ ಆಮೇಲೆ 4% ಏನಿದೆ ನೋಡಿ, ಆಕ್ಚುಲಿ ಬಂಜರ್ ಮತ್ತು ವ್ಯವಸಾಯ ಮಾಡಲು ಸಾಧ್ಯವಾದ ಪ್ರದೇಶ ಆಗಿದೆ. 2% ಯಾವ್ದಕ್ಕೆ ಮಾಡಿದ್ದಾರೆ ನೋಡಿ, ಅದು ಕೂಡ ಬಂಜರ್ ಆಗಿದೆ. ಅದರಲ್ಲಿ ಬಂದಾಗ ನಮಗೆ ಈ ಕಾಯಂ ಗೋಮಾಳ ಹುಲ್ಲುಗಾವಲು ಪ್ರದೇಶಗಳಿಗೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇದಕ್ಕೆ ಎಷ್ಟು 5% ಕೊಟ್ಟಿದ್ದಾರೆ. ಸೊ ಗೊತ್ತಿರ್ಬೇಕು ನಿಮಗೆ. ಸೊ ಹಾಗಾಗಿ ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ. ಅರಣ್ಯಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದೆ ನಮಗೆ ನಮ್ಮ ರಾಜ್ಯದಲ್ಲಿ? ಅದು 16% ಲ್ಯಾಂಡ್ ಏನಿದೆ ಫಾರೆಸ್ಟ್ ಆಗಿರುವಂತ ಒಂದು ಏರಿಯಾ ಅಂತ ಕರೀಬಹುದು ನಾವು. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 111ನೇ ಪ್ರಶ್ನೆ. 2015-16ರ ಕೃಷಿ ಜನಗಣತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾರೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಅಗ್ರಿಕಲ್ಚರ್ ಸೆನ್ಸಸ್ ಆಫ್ 2015-16 ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ರಾಜ್ಯದಲ್ಲಿ 86.81 ಲಕ್ಷ ಕೃಷಿ ಹಿಡುವಳಿದಾರರಿದ್ದಾರೆ ಅಂತ ಕೊಟ್ಟಿದ್ದಾರೆ. ಎಸ್, ಈಗ ನೋಡಿದ್ವಿ, ಇದು ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅದೇ ರೀತಿ ಎರಡನೇ ನೋಡ್ತಾ ಹೋಗೋಣ. ಹಿಡುವಳಿಯ ಸರಾಸರಿ ಗಾತ್ರ ಎಷ್ಟು ಅಂತ ಹೇಳ್ತಾರೆ ಅಂದ್ರೆ 1.36 ಹೆಕ್ಟರ್ ಇದೆ ಅಂತ ಹೇಳ್ತಾರೆ. ಎಸ್, ಇದು ಕೂಡ ಕರೆಕ್ಟ್ ಆಗಿದೆ. ಅದೇ ರೀತಿ ಸಣ್ಣ ಮತ್ತು ಅತಿ ಸಣ್ಣ ಸೇರಿದಂತೆ ಸುಮಾರು ಎಷ್ಟು ಅಂದ್ರೆ 80% ಹೋಲ್ಡಿಂಗ್ ಅಂದ್ರೆ ಈ ಸ್ಮಾಲ್ ಮತ್ತೆ ಮೀಡಿಯಂ ಸೈಜ್ ಏನಂದ್ರೆ ರೈತರದ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಕೊಟ್ಟಂತ ಎಲ್ಲವೂ ಸರಿಯಾಗಿದೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ. ನಮ್ಮ ರಾಜ್ಯ ಇದೆಯಲ್ಲ, ಇಲ್ಲಿ ಎಷ್ಟು ಜನ ಬೂಡ್ ಹಿಡಿದಾರೆ ಅಂದ್ರೆ 86.81 ಲಕ್ಷ ಅಂದ್ರೆ ಆಕ್ಚುಲಿ ರೈತರು ಅಥವಾ ಬೂಡ್ ಹಿಡಿದಾರಿದ್ದಾರೆ ಅಂತ ಹೇಳ್ತಾರೆ. ಸೊ ಜೊತೆಗೆ ನೋಡಿ ಸರಾಸರಿ ಎಷ್ಟು ಅಂತ ಹೇಳ್ತಾರೆ ಅಂದ್ರೆ 1.36 ಹೆಕ್ಟರ್ ಅಂದ್ರೆ ಒಂದು ಬೂಡ್ ಹಿಡಿದಾರ ಸರಾಸರಿ ಲ್ಯಾಂಡ್ ಬಗ್ಗೆ ಹೇಳ್ತಾರೆ. ಅದೇ ರೀತಿ ನೆಕ್ಸ್ಟ್ ನೋಡಿ, ಈ ಸಣ್ಣ ಮತ್ತು ಅತಿ ಸಣ್ಣ ಇದಾರಲ್ಲ ಅವ್ರು ಎಷ್ಟಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 80% ಅವರೇ ಇದಾರಂತೆ. ಓಕೆನಾ? ಏನು ಸಣ್ಣ ಮತ್ತು ಅತಿ ಸಣ್ಣ ಬೋರ್ಡ್ ಹೇಳಿದಾರೆ ಎಷ್ಟಿದ್ದಾರೆ ಅಂದ್ರೆ 80% ಇದಾರೆ ಅಂತ ಹೇಳ್ತಾರೆ. ಜೊತೆಗೆ ಹಿಡುವಳಿಕೆ ಗಾತ್ರ ಬಂದಿಷ್ಟು ಅಂದ್ರೆ 44% ಅಂತ ಹೇಳ್ತಾರೆ. ಅದೇ ರೀತಿ ಈ ಅರೆ ಮಾಧ್ಯಮ ಆಗಿರ್ಬೋದು, ಮಧ್ಯಮ ಮೇಲೆ ದೊಡ್ಡ ಹೇಳಿದಾರೆ ಎಷ್ಟಿದ್ದಾರೆ ಜಸ್ಟ್ 20% ಅಂತ ಹೇಳ್ತಾರೆ. ಅಂದ್ರೆ ಮೇಜರ್ ಆಗಿ ನಮ್ಗಿರುವಂತದ್ದು ಸ್ಮಾಲ್ ಮತ್ತೆ ಮೀಡಿಯಂ ಇರುವಂತದ್ದೇ 80% ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. 112ನೇ ಪ್ರಶ್ನೆ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಥವಾ ಹೊಂದಿಕೆ ಆಗಿಲ್ಲ ಅಂತ ಕೇಳ್ತಾರೆ. ವಿಚ್ ಆಫ್ ದ ಚೂಸ್ ಇನ್ಕರೆಕ್ಟ್ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳ್ತಾರೆ. ನೋಡಿ, ಒಂದ್ ಕಡೆ ನಮಗೆ ಫಾರ್ಮರ್ಸ್ ಅಂದ್ರೆ ರೈತರ ಬಗ್ಗೆ ಕೊಟ್ಟಿದ್ದಾರೆ. ರೈತರು ಅಂದ್ರೆ ಆಕ್ಚುಲಿ ಹಿಡುವಳಿದಾರ ಅಂತ ಕರೀತಾರೆ. ಇನ್ನೊಂದು ಕಡೆ ಹೋಲ್ಡಿಂಗ್ಸ್ ಅಂದ್ರೆ ಭೂ ಪ್ರದೇಶಗಳು ಕೊಟ್ಟಿದ್ದಾರೆ.
ನೋಡಿ ತಗೋಣ, ಅತಿ ಸಣ್ಣ ಜಮೀನ್ದಾರ್ ಅಂತಿದೆ, ಅಂದ್ರೆ ವೆರಿ ಸ್ಮಾಲ್ ಹೋಲ್ಡರ್ಸ್ ಲ್ಯಾಂಡ್ ಹೋಲ್ಡರ್ಸ್ ಅಂತ ಫಾರ್ಮರ್ಸ್ ಅಂತ ಕರಿತೀವಿ. ಇವ್ರು ಏನಂತ ಹೇಳಿದ್ರೆ 1 ಹೆಕ್ಟರ್ಗಿಂತ ಕಡಿಮೆ ಅಂತ ಕೊಟ್ಟಿದ್ದಾರೆ. ಹೌದು ನೋಡಿ, ಡೆಫಿನೇಷನ್ ಏನಂದ್ರೆ ಯಾರಿಗೆ ನಾವು ಅತಿ ಸಣ್ಣ ರೈತರ ಅಂತ ಕರಿತಾರೆ ಅಂದ್ರೆ ಯಾರ ಒಂದು ಲ್ಯಾಂಡ್ ಏನಂದ್ರೆ 1 ಎಕರೆಗಿಂತ ಕಡಿಮೆ ಇರುತ್ತೆ ಅವ್ರಿಗೆ ಏನಂತ ಕರಿತೀವಿ ನಾವು ಸಾಮಾನ್ಯವಾಗಿ ಅತಿ ಸಣ್ಣ ರೈತರು ಅಥವಾ ಹಿಡುವಳಿದಾರ ಅಂತ ಕರೀತಾರೆ. ಸೊ ಹಾಗಾಗಿ ಫಸ್ಟ್ 1ಗೆ ಎಗೆ 1 ಸರಿಯಾಗಿ ಮ್ಯಾಚ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಮಧ್ಯಮ ಭೂಮಿ ಹೊಂದಿರೋ ಅಂತಂದ್ರೆ ಮೀಡಿಯಂ ಸೈಜ್ ಹೋಲ್ಡರ್ಸ್ ಅಂತ ಕರೀತಾರೆ. ಇವ್ರದ್ದು ಎಷ್ಟಾಗಿರ್ಬೇಕಂದ್ರೆ 4ರಿಂದ 10 ಎಕರೆ ಒಳಗೆ ಇರಬೇಕು. ಅವ್ರನ್ನ ನಾವು ಮೀಡಿಯಂ ಒಂದು ಏನಂದ್ರೆ ಹೋಲ್ಡರ್ಸ್ ಅಂತ ಕರೀತಾರೆ, ಮೀಡಿಯಂ ಲ್ಯಾಂಡ್ ಹೋಲ್ಡರ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ B2 ಸರಿಯಾಗಿ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಮೂರನೇ ದೊಡ್ಡ ಜಮೀನು ಹೊಂದಿರೋ ಅಂದ್ರೆ ಕರೀತಾರೆ ಯಾರೆಲ್ಲ 10 ಹೆಕ್ಟರ್ಗಿಂತ ಜಾಸ್ತಿ ಲ್ಯಾಂಡ್ ಇರುತ್ತೆ ಅವ್ರಿಗೆ ಅಂತ ಕರಿತೀವಿ ಸಾಮಾನ್ಯವಾಗಿ ನಾವು ಲಾರ್ಜ್ ಲ್ಯಾಂಡ್ ಹೋಲ್ಡರ್ಸ್ ಅಂತ ಕರೀತಾರೆ ಅಥವಾ ದೊಡ್ಡ ಜಮೀನ್ದಾರ್ ಅಂತ ಕರೀತಾರೆ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಈ ಸಣ್ಣ ಜಮೀನ್ದಾರ್ ಇದಾರಲ್ಲ ಇವ್ರು ಏನಂದ್ರೆ ಆಕ್ಚುಲಿ 5 ಹೆಕ್ಟರ್ಗಿಂತ ಕಡಿಮೆ ಅಲ್ಲ. ಯಾರೋ ಒಬ್ಬ ರೈತ 1ರಿಂದ 2 ಹೆಕ್ಟರ್ ಲ್ಯಾಂಡ್ ಹೊಂದಿರ್ತಾನೆ ಅವ್ರಿಗೆ ಅಂತ ಕರಿತೀವಿ ಸಾಮಾನ್ಯವಾಗಿ ಸಣ್ಣ ಜಮೀನ್ದಾರ್ ಅಂತ ಕರೀತಾರೆ. ಸೊ ಹಾಗೆ ನಮಗೆ ಡಿಗೆ ಸರಿಯಾಗಿ 4 ಸರಿಯಾಗಿ ಮ್ಯಾಚ್ ಆಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್, ಒಂದ್ಸಲ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ, ನೋಡ್ತಗೋಣ. ಎಸ್, ಇಲ್ಲಿ ನೋಡಿ ಅತಿ ಸಣ್ಣ ರೈತರ ಅಂತ ಕರಿತೀವಿ ಯಾರ ಒಂದು ಲ್ಯಾಂಡ್ 1 ಹೆಕ್ಟರ್ಗಿಂತ ಕಡಿಮೆ ಇರುತ್ತೆ ಅವ್ರಿಗೆ ನಾವು ಅತಿ ಸಣ್ಣ ರೈತರು ಅಥವಾ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಬಿಲೋ ಏನಾಗಿರ್ಬೇಕು 1 ಹೆಕ್ಟರ್ ಲ್ಯಾಂಡ್ ಹೊಂದಿರಬೇಕು. ಅದೇ ರೀತಿ ಎರಡನೇ ನೋಡಿ ಸಣ್ಣ ರೈತರು ಅಂದ್ರೆ ಸ್ಮಾಲ್ ಫಾರ್ಮರ್ಸ್ ಏನಂತ ಕರಿತೀವಿ ಅಂದ್ರೆ ಯಾರ್ದು ಲ್ಯಾಂಡ್ 1 to 2 ಹೆಕ್ಟರ್ ಒಳಗಡೆ ಇರುತ್ತೆ, 1 to 2 ಹೆಕ್ಟರ್ ಒಳಗಿರುತ್ತೆ ಅವ್ರಿಗೆ ಅಂತ ಕರಿತೀವಿ ನಾವು ಸಣ್ಣ ಹಿಡುವಳಿದಾರ ಅಂತ ಕರೀತಾರೆ ಅಥವಾ ಸ್ಮಾಲ್ ಲ್ಯಾಂಡ್ ಹೋಲ್ಡರ್ಸ್ ಅಂತ ಕರೀತಾರೆ. ಮೂರನೇ ನೋಡಿ ಅರೆ ಮಧ್ಯಮ ಅಂತ ಕರೀತಾರೆ, ಅಂದ್ರೆ ಸೆಮಿ ಮೀಡಿಯಂ ಅಂತ ಕರೀತಾರೆ. ಇವ್ರದ್ದು ಎಷ್ಟಾಗಿರ್ಬೇಕು 2ರಿಂದ 4 ಹೆಕ್ಟರ್ ಒಳಗಡೆ ಇರ್ಬೇಕು ಲ್ಯಾಂಡ್. ಸೊ ಆಮೇಲೆ ಮಧ್ಯಮ ಮೀಡಿಯಂ ಇವ್ರದ್ದು ಎಷ್ಟಂದ್ರೆ 4ರಿಂದ 10 ಹೆಕ್ಟರ್ ಒಳಗಡೆ ಇರುವಂತದನ್ನ ನಾವು ಮಧ್ಯಮ ರೈತರು ಅಥವಾ ಮಧ್ಯಮ ಹಿಡುವಳಿದಾರ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಬಂದಾಗ ದೊಡ್ಡ ರೈತರಂತ ಅಥವಾ ಲಾರ್ಜ್ ಹೋಲ್ಡರ್ಸ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಯಾರ ಒಂದು ಲ್ಯಾಂಡ್ 10 ಹೆಕ್ಟರ್ಗಿಂತ ಜಾಸ್ತಿ ಇರುತ್ತೆ ಅವ್ರಿಗೆ ಏನಂತ ಕರಿತೀವಿ ಸಾಮಾನ್ಯವಾಗಿ ನಾವು ಸೊ ಲ್ಯಾಂಡ್ ಲಾರ್ಜ್ ಹೋಲ್ಡರ್ಸ್ ಅಥವಾ ದೊಡ್ಡ ಜಮೀನ್ ಹಿಡುವಳಿದಾರ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಏನಾಗಿದೆ, ಸೊ ಆಪ್ಷನ್ ಡಿ ತಪ್ಪಾದ ಹೇಳಿಕೆ ಆಗಿದೆ. ಸೊ ಹಾಗಾಗಿ ಹೊಂದಾಣಿಕೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ತಗೋಣ 113ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ನೋಡ್ತಗೋಣ. ಯೋಜನಾ ಆಯೋಗದ ಪ್ರಕಾರ ಭಾರತದಲ್ಲಿ 20 ಕೃಷಿ ಹವಾಮಾನ ವಲಯಗಳು ಅಂತ ಕೊಟ್ಟಿದ್ದಾರೆ. ನೋಡ್ತಗೋಣ. ಎರಡನೇದ್ದು ಭಾರತದ ಕೃಷಿ ಹವಾಮಾನ ವಲಯಗಳಲ್ಲಿ ಕರ್ನಾಟಕವು ವಲಯ 10 ಮತ್ತು 12ನೇ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಗೋಣ. ಸಿ ಸ್ಟೇಟ್ಮೆಂಟ್ ಕರ್ನಾಟಕ ರಾಜ್ಯವನ್ನ 10 ಕೃಷಿ ಹವಾಮಾನ ವಲಯಗಳಾಗಿ ವಿಂಗಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕರೆಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ಏನಂದ್ರೆ 10 ಅಗ್ರೋ ಝೋನ್ಸ್ ಅಂತ ಕರೀತಾರೆ. ಓಕೆನಾ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಡಿ ನೋಡಿ, ಕೃಷಿ ಹವಾಮಾನ ವಲಯಗಳು ಮಳೆಯ ಹಂಚಿಕೆ ಮತ್ತು ಶೇಕಡಾವಾರು ಮಣ್ಣಿನ ಗುಣಮಟ್ಟ ಮತ್ತು ಪ್ರಮುಖ ಬೆಳೆಗಳನ್ನ ಆಧರಿಸಿ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ನಮ್ಮ ಒಂದು ರಾಜ್ಯಗಳಲ್ಲಿ ಒಂದು ದೇಶದಲ್ಲಿ ಏನಂದ್ರೆ ಈ ಕೃಷಿ ವಲಯಗಳನ್ನ ಅಥವಾ ಅಗ್ರೋ ಝೋನ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಹಾಗೆ ನಮಗೆ ಡಿ ಆಪ್ಷನ್ ಸರಿಯಾಗಿದೆ. ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಏನಂದ್ರೆ ಈ ಯೋಜನಾ ಪ್ರಕಾರ ಅಂದ್ರೆ ಏನು ಪ್ಲಾನಿಂಗ್ ಕಮಿಷನ್ ಇದೆಯಲ್ಲ ಇದ್ರ ಪ್ರಕಾರ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಅಂತಂದ್ರೆ ದೇಶದಲ್ಲಿ ಟೋಟಲ್ ಆಗಿ ಎಷ್ಟು 15 ಕೃಷಿ ವಲಯಗಳಿದೆ. 15 ಅಗ್ರೋ ಕ್ಲೈಮೇಟಿಕ್ ಝೋನ್ಸ್ ಇದೆ, ನಾಟ್ 20. ಸೊ ಹಾಗಾಗಿ ನಮಗೆ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. ಅರ್ಥ ಆಯ್ತಲ್ವಾ? ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್ ಇಂಡಿಯಾ ಹ್ಯಾಸ್ 15 ಅಗ್ರೋ ಕ್ಲೈಮೇಟಿಕ್ ಝೋನ್ಸ್ ಇದೆ, ನಾಟ್ 20. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟಿದೆ 10 ಇದೆ. ಓಕೆನಾ? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಅದೇ ಫಸ್ಟ್ ಒನ್ನೇ ಕರೆಕ್ಟ್ ಆಗುತ್ತೆ. ಓಕೆ, ನೋಡ್ತಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ. ಎಸ್, ಈ ಫಸ್ಟ್ ಇಲ್ಲಿ ನೋಡಿ ನಮ್ಮ ದೇಶದಲ್ಲಿ ಬಂದಾಗ ಅಕಾರ್ಡಿಂಗ್ ಟು ಪ್ಲಾನಿಂಗ್ ಕಮಿಷನ್ ಪ್ರಕಾರ ಬಂದಾಗ ನೋಡಿ ಅಂದ್ರೆ ಏನು ಅಗ್ರೋ ಕ್ಲೈಮೇಟಿಕ್ ರೀಸನ್ಸ್ ಇದೆಯಲ್ಲ ಎಷ್ಟಿದೆ ಟೋಟಲ್ ಆಗಿ 15 ಇದೆ, 15 ಇದೆ. ಎಷ್ಟಿದೆ 15 ನಮ್ಮ ರಾಜ್ಯದಲ್ಲಿ ಅಂದ್ರೆ ಒಂದು ಅಗ್ರೋ ಕ್ಲೈಮೇಟಿಕ್ ಝೋನ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. 15 ಇದೆ ಟೋಟಲ್ ಆಗಿ. ಹೌದಾ? ಅದರಲ್ಲಿ ಬಂದಾಗ ನಮ್ಮ ಕರ್ನಾಟಕ ನೋಡಿ ಎಲ್ಲಿದೆ? ಕರ್ನಾಟಕ ಅಂದ್ರೆ ಪಾರ್ಟ್ ಆಫ್ 12 ಆಗಿದೆಯಲ್ಲ. ಯಾವ್ದು 12 ನೋಡಿ? 12 ಅಂದ್ರೆ ವೆಸ್ಟರ್ನ್ ಕೋಸ್ಟಲ್ ರೀಜನ್ ಅಂತಿದೆ. ಅದೇ ರೀತಿ 10ರಲ್ಲಿ ಕೂಡ ಇದೆಯಲ್ಲ ಕರ್ನಾಟಕ. 10 ಯಾವ್ದು ನೋಡಿ? 10 ಅಂದ್ರೆ ದ ಡೆಕ್ಕನ್ ಇಂಟೀರಿಯರ್ ರೀಜನ್ ಅಂತಿದೆ. 10 ಮತ್ತು 12 ಆಗಿದೆ ಆಕ್ಚುಲಿ ನಮ್ಮ ಕರ್ನಾಟಕ ಪಾರ್ಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ನೋಡಿ? ಕರ್ನಾಟಕದಲ್ಲಿ ಟೋಟಲ್ ಆಗಿ 10 ಅಗ್ರೋ ಕ್ಲೈಮೇಟಿಕ್ ಝೋನ್ಸ್ ಇದೆ. ಹೌದಾ? ಸೊ ಇಲ್ಲಿ ಕಾಣಿಸ್ತಿದೆ ನಿಮಗೆ ದೀಸ್ ಆರ್ ದ 10 ಅಗ್ರೋ ಕ್ಲೈಮೇಟಿಕ್ ಝೋನ್ಸ್ ಆಗಿದೆ, ಗೊತ್ತಿರಬೇಕು ನಿಮಗೆ. ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಹೌದಾ? ಕರ್ನಾಟಕ ರಾಜ್ಯವು ಪ್ರಮುಖವಾಗಿ 10ನೇ ವಲಯದಲ್ಲಿ ಅಂದ್ರೆ ಸದರ್ನ್ ಪ್ಲಾಟ್ಯೂ ಅಂಡ್ ಹಿಲ್ ರೀಜನ್ ಬರುತ್ತೆ. ಅಂದ್ರೆ ಉಡುಪಿ, ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳಿದ್ರೆ 12ನೇ ವಲಯದಲ್ಲಿ ಇರ್ತಾ ಹೋಗುತ್ತೆ. ಟೋಟಲ್ ಎಷ್ಟಿದೆ ಅಂತ ಹೇಳ್ತಾರೆ? ರಾಜ್ಯವನ್ನ 10 ಕೃಷಿ ವಲಯಗಳಾಗಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ವಿಂಗಡಣೆ ಮಾಡಿದ್ದಾರೆ, ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ನಮ್ಗೇನಾಗುತ್ತೆ ಆಪ್ಷನ್ ಎ ತಪ್ಪಾಗುತ್ತೆ. ಯಾಕಂದ್ರೆ 15 ಇದೆ ಟೋಟಲ್ ಆಗಿ, 20 ಅಲ್ಲ. ನೋಡಿ ಜೊತೆಗೆ ಏನಂದ್ರೆ ರೀಸೆಂಟ್ ಏನ್ ಮಾಡಿದ್ದಾರೆ ಆಕ್ಚುಲಿ ಏನ್ ಮಾಡಿದ್ದಾರೆ, ಒಂದು ಕಮಿಟಿ ಮಾಡಿದ್ದಾರೆ. ಯಾವ ಕಮಿಟಿ ಅದು? ಡಾಕ್ಟರ್ BV ಪಾಟೀಲ್ ಕಮಿಟಿ ಅಂತ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಏನಕ್ಕೆ ಮಾಡಿದ್ದಾರೆ ನೋಡಿ ಆಕ್ಚುಲಿ ಈ ಏನು ಒಂದು ಕ್ಲಾಸಿಫಿಕೇಶನ್ ಮಾಡಿದಾರಲ್ಲ ಇದು ತುಂಬಾ ಓಲ್ಡ್ ಇದೆ. ಅಂದ್ರೆ ರಾಜ್ಯದಲ್ಲಿ ಚಾಲ್ತಿರುವಂತಹ 10 ಹವಾಮಾನ ವಲಯಗಳ ವರ್ಗೀಕರಣ ಅಂದ್ರೆ ಬಹಳ ವರ್ಷಗಳ ಹಿಂದೆ ಆಗಿರೋದ್ರಿಂದ ಅದೇನೋ ಮತ್ತೆ ಅಂದ್ರೆ ಇನ್ನೊಂದ್ಸಲ ಮಾಡ್ಬೇಕನ್ನೋ ಕಾರಣಕ್ಕೆ ಏನ್ ಮಾಡಿದ್ದಾರೆ, ಒಂದು ಕಮಿಟಿ ಮಾಡಿದ್ದಾರೆ. ಯಾವ್ದದು? ಡಾಕ್ಟರ್ BV ಪಾಟೀಲ್ ಕಮಿಟಿ ಮಾಡಿದ್ದಾರೆ. ಇವರು ಆಕ್ಚುಲಿ ಕೃಷಿ ವಿಜ್ಞಾನ ವಿಷಯದ ಕುಲಪತಿಗಳಾಗಿದ್ದಾರೆ, ವಿಷಾಂತರ ಕುಲಪತಿಗಳಾಗಿದ್ದಾರೆ. ಇವರು ಅಧ್ಯಕ್ಷರಲ್ಲಿ ಅಂದ್ರೆ ಒಂದು ಕಮಿಟಿ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಕಾಲ್ಡ್ ದ ಡಾಕ್ಟರ್ BV ಪಾಟೀಲ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ರೈಟ್? ಸೊ ಹಾಗಾಗಿ ಆಪ್ಷನ್ ಸೊ ಎ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಓಕೆ, 114ನೇ ಪ್ರಶ್ನೆ.
ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಗೋಣ. ನೋಡಿ, ಇಲ್ಲಿ ನಮಗೆ ಸಾಮಾನ್ಯವಾಗಿ ಕ್ರಾಪ್ಸ್ ಅಂತ ಬಂದಾಗ ಮೂರು ತರ ಇರುತ್ತಲ್ವಾ. ಒಂದು ಖಾರಿಫ್ ಬೆಳೆಗಳಂತ ಕರಿತೀವಿ, ಅಂದ್ರೆ ಮುಂಗಾರು ಬೆಳೆ ಅಂತ ಕರೀತಾರೆ. ಎರಡನೇದು ರಾಬಿ ಕ್ರಾಪ್ ಅಂತ ಕರೀತಾರೆ, ಅಂದ್ರೆ ಹಿಂಗಾರು ಬೆಳೆಗಳಂತ ಕರೀತಾರೆ. ಇನ್ನೊಂದು ಬಂದು ಜೈದ್ ಅಂತ ಕರೀತಾರೆ. ಸೊ ಮೂರು ತರ ಏನಂದ್ರೆ ಸೀಸನ್ಗಳು ಕರಿತೀವಿ, ಕ್ರಾಪ್ ಸೀಸನ್ಗಳು, ರೈಟ್. ನೋಡ್ತಗೋಣ. ಕರ್ನಾಟಕ ರಾಜ್ಯದಲ್ಲಿ ರೈತರು ರಾಬಿ ಅಂದ್ರೆ ಹಿಂಗಾರು ಅಂತ. ಓಕೆ, ರಾಬಿ ಅಂದ್ರೆ ಕನ್ನಡದಲ್ಲಿ ಹಿಂಗಾರು ಅಂತ ಕರೀತಾರೆ. ಸೊ ಏನಂದ್ರೆ ಕರ್ನಾಟಕದ ರಾಜ್ಯದಲ್ಲಿ ರೈತರು ರಾಬಿ ಋತುವಿನಲ್ಲಿ ಅಥವಾ ಹಿಂಗಾರು ಋತುವಿನಲ್ಲಿ ಹೆಚ್ಚು ಬೆಳೆಗಳನ್ನು ಬೆಳೀತಾರೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ. ಬೆಳೆಯುವ ಬೆಳೆಗಳಲ್ಲಿ ಏಕದಳ ಧಾನ್ಯಗಳು, ಓಕೆ, ಏಕದಳ ಧಾನ್ಯಗಳು ಹೆಚ್ಚು ಮತ್ತು ತಂಬಾಕಿನ ಪಾಲು ಕಡಿಮೆ ಅಂತ ಕೊಟ್ಟಿದ್ದಾರೆ. ನೋಡ್ತಗೋಣ. ಸೊ ಮೂರನೇದು ಭತ್ತ, ಜೋಳ, ಸಜ್ಜೆ, ನೆಲಗಡಲೆ ಮತ್ತು ಹತ್ತಿ ಅಂತ ಬೆಳೆಗಳು ಕುಸಿತಿರುವ ಪ್ರವೃತ್ತಿಗೆ ಸಾಕ್ಷ್ಯ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಸಾಮಾನ್ಯವಾಗಿ ಒಂದು ಕಾಮನ್ ಸೆನ್ಸ್, ಇಲ್ಲೇ ನಮಗೆ ನಾಲೆಜ್ ಬೇಕು, ಅಷ್ಟೇ ನಾಲೆಜ್ ಬೇಕಾಗಿಲ್ಲ ಅಂತಲ್ಲ. ಸಾಮಾನ್ಯವಾಗಿ ನಮ್ಮ ಬೆಳೆಗಳು ನಮ್ಮ ರಾಜ್ಯದಲ್ಲಿ ಬಂದಾಗ ಏನು ಬೆಳಿತೀವಿ, ರಾಜ್ಯವಾಗಿ ಸಾಮಾನ್ಯವಾಗಿ ಏನು ಬೆಳಿತೀವಿ ಅಂದ್ರೆ ಈ ಖಾರಿಫ್ ಸೀಸನ್ ಅಲ್ಲಿ ಜಾಸ್ತಿ ಬೆಳಿತೀವಲ್ವಾ. ಅಂದ್ರೆ ಮುಂಗಾರು ಋತುವಿನಲ್ಲಿ ಏನು ಬೆಳಿತಿದ್ರೆ ಸಾಮಾನ್ಯವಾಗಿ ಬೆಳೆಗಳನ್ನ ಜಾಸ್ತಿ ಬೆಳಿತಾ ಹೋಗ್ತಿದ್ದಾನೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ರಾಬಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಇಟ್ಸ್ ಅ ಖಾರಿಫ್ ಅಥವಾ ಸೊ ಮುಂಗಾರು ಋತು ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗಿದೆ. ಅರ್ಥ ಆಯ್ತಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕರೀತಾರೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾ ಸಮಯದಲ್ಲಿ. ಎಸ್, ಕರ್ನಾಟಕ ಇದೆಯಲ್ಲ, ಏನು ಸಾಮಾನ್ಯವಾಗಿ ಅಂದ್ರೆ ಇದನ್ನ 3 ಅಂಗಗಳಲ್ಲಿ ಬೆಳೀತಾ ಹೋಗ್ತಾರೆ. ಮುಂಗಾರು ಎಷ್ಟು ಬೆಳೀತಾರೆ ನೋಡಿ, ಮುಂಗಾರು ಋತುವಿನಲ್ಲಿ 81.54% ಏನು ಬೆಳೆಗಳಿದೆಯಲ್ಲ ಅವಾಗಲೇ ಬೆಳೀತಾರೆ. ನೆಕ್ಸ್ಟ್ ಬಂದು ಹಿಂಗಾರು. ಓಕೆ, ಹಿಂಗಾರು ಎಷ್ಟು ಬೆಳೀತಾರೆ ನೋಡಿ, 23.65 ಹೆಕ್ಟೇರ್ ಏನಾದ್ರೆ ಅಲ್ಲಿ ಬೆಳೀತಾ ಹೋಗ್ತಾರೆ. ಇನ್ನು ಬೇಸಿಗೆ ಬಂದಾಗ 6.20 ಬೆಳೀತಾರೆ. ಅಂದ್ರೆ ಜಾಸ್ತಿ ಆಗಿರುವಂಥದ್ದು ಮುಂಗಾರಲ್ಲಿ, ಕಡಿಮೆ ಬೆಳೆಯುವಂಥದ್ದು ಬೇಸಿಗೆ ಅಂತ ಕರೀತಾರೆ. ಓಕೆನಾ? ಸೊ ಅದ್ರ ಜೊತೆಗೆ ನೋಡಿ, ಏನು ಈ ಏಕದಳ ಧಾನ್ಯಗಳಿದೆಯಲ್ಲ ಇವುಗಳಲ್ಲಿ ಬಂದಾಗ ದ್ವಿದಳಗಳು ಬೆಳೀತಾರೆ, ಎಣ್ಣೆಕಾಳು ಬೆಳೀತಾರೆ, ಹತ್ತಿ ಕಬ್ಬು ಬೆಳೀತಾ ಹೋಗ್ತಾರೆ. ಎಸ್, ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಏನಾದ್ರೆ ನೋಡಿ, ಆಕ್ಚುಲಿ ಒಂದು ಕಂಪ್ಯಾರಿಸನ್ ಕೊಟ್ಟಿರಲ್ವಾ, ಹೈಯೆಸ್ಟ್ ಯಾವ್ದು ಅಂತ ಹೇಳಿದಾರೆ ನೋಡಿ. ಹೈಯೆಸ್ಟ್ ಯಾವ್ದು ಅಂತ ಹೇಳಿದರೆ ಏಕದಳ ಧಾನ್ಯಗಳು ಅಂತ ಹೇಳಿದಾರಲ್ವಾ, ಏಕದಳ ಧಾನ್ಯಗಳು. ಎಸ್, ಇಲ್ಲಿದೆ ನೋಡಿ, ಫಸ್ಟ್ ಒಂದು ಎಷ್ಟಿದೆ ನಮಗೆ. ಸೊ 111.64 ಇದೆಯಲ್ಲ. ತಂಬಾಕು ನೋಡಿ, ಲಾಸ್ಟ್ ಇದೆ ತಂಬಾಕು ಬಂದ್ರೆ ಎಷ್ಟಿದೆ, 0.56% ಇದೆ. ಅಂದ್ರೆ ಹೈಯೆಸ್ಟ್ ಬಂದು ಏಕದಳ ಸಸ್ಯಗಳು ಅಂತ ಕರಿತೀವಿ, ಸೀರಿಯಲ್ಸ್ ಅಂತ ಕರಿತೀವಿ, ಅಥವಾ ಇದನ್ನ ಆಮೇಲೆ ತಂಬಾಕು ಕಡಿಮೆ ಅಂತ ಹೇಳ್ತೀವಿ. ಫಸ್ಟ್ ಅಲ್ಲಿ ಸೀರಿಯಲ್ಸ್ ಇದೆ. ಸೆಕೆಂಡ್ ಪ್ಲೇಸ್ ಇದೆ ನೋಡಿ, ಫುಡ್ ಗ್ರೇನ್ಸ್ ಕೊಟ್ಟಿರಲ್ವಾ. ಸೆಕೆಂಡ್ ಪಲ್ಸಸ್ ಇದೆ. ಸೊ ಆಮೇಲೆ ಈ ತರ ಮೀನ್ಸ್ ಸೆಕೆಂಡ್ಲಿ ಕಾಟನ್, ಅಂದ್ರೆ ಫುಡ್ ಗ್ರೇನ್ಸ್ ಬೇರೆ, ಇದು ಡಿಫ್ರೆನ್ಸ್ ಮಾಡ್ತಾ ಹೋಗ್ತಾರೆ. ಹೈಯೆಸ್ಟ್ ಬಂದಾಗ ನಮಗೆ ಏಕದಳ ಸಸ್ಯ ಧಾನ್ಯಗಳಿದೆ, ಆಮೇಲೆ ಲೋಯೆಸ್ಟ್ ಬಂದಾಗ ತಂಬಾಕು ಅಂತ ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ಸೊ ಆಪ್ಷನ್ ಸೊ ಎ ಇಸ್ ಕರೆಕ್ಟ್ ಆಗ ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 115ನೇ ಪ್ರಶ್ನೆ. ಬೀಜ ಪೂರೈಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಬೀಜ ಪೂರೈಕೆ, ಹೌದಾ? ಅಂದ್ರೆ ದ ಸೀಡ್ ಸಪ್ಲೈ ಪ್ರೋಗ್ರಾಮ್ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ನೋಡ್ತಾ ಹೋಗೋಣ ನೋಡಿ, ಇದನ್ನ 2004-05 ರಾಜ್ಯ ವಲಯದ ಯೋಜನೆಯಾಗಿ ಸ್ಥಾಪಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಬಿ ಸ್ಟೇಟ್ಮೆಂಟು, ಈ ಯೋಜನೆಯಡಿ ಬೀಜಗಳನ್ನ ಸಬ್ಸಿಡಿ ದರದಲ್ಲಿ ವಿತರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಯಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬೀಜಗಳನ್ನ ವಿತರಿಸಲಾಯಿತು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಯಲ್ಲಿ ಎಲ್ಲ ಒಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಏನು ಈ ಬೀಜ ಪೂರೈಕೆ ಕಾರ್ಯಕ್ರಮ ಅಥವಾ ಏನು ಸೀಡ್ ಸಪ್ಲೈ ಪ್ರೋಗ್ರಾಮ್ ಇದೆಯಲ್ಲ, ಇದೇನಂದ್ರೆ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿಯಾಗುತ್ತೆ, ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ನೋಡಿ, ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾ ಸಮಯದಲ್ಲಿ. ಸೊ ಒಂದು ಸ್ಕೀಮ್ ಮಾಡಿದ್ದಾರೆ, ಯಾವ್ದದು ಬೀಜ ಪೂರೈಕೆ ಕಾರ್ಯಕ್ರಮ ಅಂತ ಕರೀತಾರೆ. ಇದೇನಂದ್ರೆ 2004-2005 ಫಸ್ಟ್ ಅಂದ್ರೆ ಇದು ಏನಂದ್ರೆ ವಿತರಣೆ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ಇದನ್ನ ಏನ್ ಮಾಡ್ತಾರೆ, ರಿಯಾಯಿತಿ ದರದಲ್ಲಿ ಕೊಡ್ತಾ ಹೋಗ್ತಾರೆ. ಸೊ ಎಲ್ಲ ಕೂಡ ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ ಕೊಡ್ತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ, ರೈಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ 115ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಅಂದ್ರೆ ಆಕ್ಚುಲಿ ಅಂದ್ರೆ ಈ ಕೆಳಗಿನವುಗಳಲ್ಲಿ ಕೃಷಿ ಉನ್ನತ ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಕೊಟ್ಟಾರೆ. ಈ ಯೋಜನೆ ಸ್ವಲ್ಪ ಉಳಿದ ರಿವರ್ಸ್ ಆಗಿದೆ, ಇಲ್ಲಿ ಬರಬೇಕಾಗಿತ್ತು, ತಪ್ಪಾಗಿದೆ. ಓಕೆ, ನೋ ಪ್ರಾಬ್ಲಮ್. ನೋಡಿ, ನೋಡ್ತಾ ಹೋಗೋಣ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕೊಟ್ಟಿದ್ದಾರೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಿದೆ. ಎರಡನೇದು ಸರ್ಕಾರಿ ಸ್ವಾಮ್ಯದ ಮೂಲಕ ರಾಜ್ಯದ ಬೀಜ ಉತ್ಪಾದನಾ ವಲಯವನ್ನ ಬಲಪಡಿಸುವಂತದ್ದು ಈ ಯೋಜನೆ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಮೂರನೇದು ಬೀಜ ಪ್ರಯೋಗಾಲಯಗಳನ್ನ ಬಲಪಡಿಸಲು ಈ ಯೋಜನೆ ಮಾಡಿರೋದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಹಾಗಾಗಿ ಏನು ಈ ಕೃಷಿಯೋನ್ನತ ಯೋಜನೆ ಇದೆಯಲ್ಲ ಅಥವಾ ಕೃಷಿ ಉನ್ನತ ಯೋಜನೆ ಇದೆಯಲ್ಲ, ಇವೆಲ್ಲ ಕೊಟ್ಟಂತ ಎಲ್ಲವೂ ಕೂಡ ಇದರಾಗಿದೆ ಒಂದು ಗುರಿಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಆಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ಏನು ಕೇಂದ್ರ ಪುರಸ್ಕೃತ ಆಗಿರುವಂತಹ ಒಂದು ಕೃಷಿಯೋನ್ನತ ಯೋಜನೆ ಇದೆಯಲ್ಲ, ಓಕೆನಾ? ಸೊ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಏನಂದ್ರೆ ಏನ್ ಮಾಡ್ತಾರೆ ನೋಡಿ, ರಾಜ್ಯದ ಬೀಜೋತ್ಪನ್ನಗಳ ಕ್ಷೇತ್ರಗಳ ಮೂಲಕ ಏನಂದ್ರೆ ಬಲವರ್ಧನೆ ಮಾಡುವಂಥದ್ದು,
ಬೀಜ ಪರೀಕ್ಷಾ ಪ್ರಯೋಗಗಳ ಬಲವರ್ಧನೆ ಮಾಡುವಂಥದ್ದು, ಜೊತೆಗೆ ಬೀಜ ಪ್ರಮಾಣದ ಸಂಸ್ಥೆಗಳಿಗೆ ಬೆಂಬಲ ಕೊಡುವಂಥದ್ದು, ಜೊತೆಗೆ ಸೊ ಕೃಷಿ ವಿಷಯಗಳು ಬೆಂಬಲ ಕೊಡುವಂಥದ್ದು ಈ ಒಂದು ಕೃಷ್ಯೋನ್ನತ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸೊ ಡಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಗೋಣ, ವೆರಿ ಇಂಪಾರ್ಟೆಂಟ್ ಕ್ವಶನ್. 117 ಪ್ರಶ್ನೆ ಅಲ್ವಾ? 117. ಕರ್ನಾಟಕ ಬಜೆಟ್ 2024-25 ಅಲ್ಲಿ ಉಲ್ಲೇಖಿಸಲಾದ ಇ ಸ್ಯಾಪ್ ಅಂತ ಮಾಡಿದ್ದಾರೆ. ಕೇಳಿದ್ರಾ? ಇ ಸ್ಯಾಪ್ ಅಂತ ಒಂದು ಸಾಫ್ಟ್ವೇರ್ ಆಕ್ಚುಲಿ. ಹಾಗಾದ್ರೆ ಈ ಸ್ಯಾಪ್ ಅನ್ನೋ ಸಾಫ್ಟ್ವೇರ್ ಅನ್ನ ಯಾವ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿ ಅಂತ ಕೇಳ್ತಾರೆ. ಓಕೆನಾ. ನೋಡಿ, ಇದು ಆಕ್ಚುಲಿ ಅಂದ್ರೆ ನಮಗೆ 2024-25 ಬಜೆಟ್ ಘೋಷಣೆ ಮಾಡಿರೋಂಥ ಹೊಸ ಸ್ಕೀಮ್ ಅಂತ ಕರಿತೀವಿ ನಾವು. ಯಾವ್ದು ಮಾಡಿದ್ದಾರೆ ಅದನ್ನ? ಇದು ಮಾಡಿದ್ದಾರೆ ಅಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇದೆಯಲ್ಲ, ಇವ್ರೇನಂದ್ರೆ ಈ ಒಂದು ಇ ಸ್ಯಾಪ್ ಅನ್ನುವಂಥ ಸಾಫ್ಟ್ವೇರ್ ನ ಏನ್ ಮಾಡಿದ್ದಾರೆ? ಡೆವಲಪ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ, ದ ಯೂನಿವರ್ಸಿಟಿ ಆಫ್ ದಿ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರು ಮಾಡಿರೋದಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಗೆ ಇದರಲ್ಲಿ. ಎಸ್, ಇಲ್ಲಿ ಕಾಣಿಸ್ತಿದೆಯಲ್ಲ ಇ ಸ್ಯಾಪ್ ಅಂತ. ಇ ಸ್ಯಾಪ್ ಅಂದ್ರೆ ನೋಡಿ, ಇ ಸ್ಯಾಪ್ ಅಂದ್ರೆ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಗೇನೆಸ್ಟ್ ಅಗ್ರಿಕಲ್ಚರ್ ಫೆಸ್ಟ್ ಅಂತ ಕರೀತಾರೆ. ಇನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ಸೊ ದಟ್ ಈಸ್ ಬೈ ದಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ರಾಯಚೂರು ಅಂದ್ರೆ ಈ ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ರೈತರಿಗೆ ಕೀಟ, ರೋಗ ಮತ್ತು ಪೋಷಕಾಂಶ ನಿರ್ವಹಣೆ ಬಗ್ಗೆ ಅಂದ್ರೆ ಏನ್ ಮಾಡುತ್ತೆ? ರೈತರಿಗೆ ಸಲಹೆ ಕೊಡುವಂತ ಒಂದು ಸಾಫ್ಟ್ವೇರ್ ಆಗಿದೆ. ದಟ್ ಈಸ್ ಕಾಲ್ಡ್ ದ ಇ ಸ್ಯಾಪ್ ಅಂತ ಕರೀತಾರೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ನೋಡಿ, ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನವನ್ನ 2025-26ರಿಂದ ಏನೆಂದು ಮರುನಾಮಕರಣ ಮಾಡಲಿ ಅಂತ ಕೊಟ್ಟಿದ್ದಾರೆ. ರೀನೇಮ್ ಮಾಡ್ಯಾರ ಒಂದು ಸ್ಕೀಮ್ಗೆ. ಯಾವುದಕ್ಕೆ? ರಾಷ್ಟ್ರೀಯ ಆಹಾರ ಭದ್ರತಾ ಮತ್ತು ಪೌಷ್ಟಿಕ ಅಭಿಯಾನಕ್ಕೆ ಏನ್ ಮಾಡಿದ್ರು ನೋಡಿ ಹೆಸರದಕ್ಕೆ? ಹೆಸರೇನು ಮಾಡಿದ್ರೆ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕಾಂಶ ಮಿಷನ್ ಅಂತ ಮಾಡಿದ್ದಾರೆ. ಮೊದಲು ಅಭಿಯಾನ ಅಂತ ಈಗ ಮಿಷನ್ ಮಾಡಿದ್ದಾರೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಅಂಡ್ ಏನಂತಿದೆ ನೋಡಿ, ನ್ಯೂಟ್ರಿಷನ್ ಮಿಷನ್ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಒಂದು ಸ್ಕೀಮ್, ಒಂದು ಅಭಿಯಾನ ಮಾಡಿದ್ರು. ಅದು ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಅಭಿಯಾನ ಅಂತ ಮಾಡಿದ್ರು. ಅದೇನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ 2025-26 ಹೆಸರು ಚೇಂಜ್ ಮಾಡಿದ್ದಾರೆ. ಏನಂತೆ? ರಾಷ್ಟ್ರೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕಾಂಶ ಮಿಷನ್ ಅಂತ ಮಾಡಿದ್ದಾರೆ. ಓಕೆನಾ. ಇದರಲ್ಲಿ ಏನಂದ್ರೆ ನೋಡಿ, ಅಕ್ಕಿ ಕೊಡ್ತಾರೆ, ದ್ವಿದಳ ಧಾನ್ಯಗಳು ವಿತರಣೆ ಮಾಡ್ತಾ ಹೋಗ್ತಾರೆ, ಆಮೇಲೆ ಒರಟ ಧಾನ್ಯಗಳು, ಪೌಷ್ಟಿಕ ಧಾನ್ಯಗಳು, ವಾಣಿಜ್ಯ ಧಾನ್ಯಗಳು ಅಲ್ವಾ. ಸೊ ಜೊತೆಗೆ ಅಂದ್ರೆ ಭತ್ತದ ಪಾಳಭೂಮಿಗಳಲ್ಲಿ ಲಭ್ಯವಿರುವಂತಹ ಉಳಿದ ತೇವಾಂಶಗಳನ್ನು ಬಳಸಿಕೊಳ್ಳಕ್ಕೆ ಏನ್ ಮಾಡ್ತಾರೆ? ಜೊತೆಗೆ ದ್ವಿದಳ ಧಾನ್ಯಗಳ ಹೆಚ್ಚಿನ ಉತ್ಪಾದನೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಕಾಲ್ಡ್ ದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಅಂಡ್ ನ್ಯೂಟ್ರಿಷನ್ ಮಿಷನ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ಇದು ಕೊಟ್ಟಿರೋದ್ರ ಬಗ್ಗೆ ನೋಡಿ, ಒಂದಿಷ್ಟು ಕೊಟ್ಟಿರೋದು. ಇದೊಂದು ಏನಾಗಿದೆ? ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರೀತಾರೆ. ಅಂದ್ರೆ 60% ಏನಾಗುತ್ತೆ? ಸೆಂಟ್ರಲ್ ಗವರ್ಮೆಂಟ್ ಅಮೌಂಟ್ ಹಾಕುತ್ತೆ, 40% ಏನ್ ಮಾಡುತ್ತೆ? ಸ್ಟೇಟ್ ಅಮೌಂಟ್ ಆಗ್ತಾ ಹೋಗುತ್ತೆ. ಎಸ್, ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 119ನೇ ಪ್ರಶ್ನೆ. ನ್ಯಾಷನಲ್ NMEO ಅಂತ ಕೊಟ್ಟಿದ್ದಾರೆ. ಅಂದ್ರೆ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಸೀಡ್ಸ್ ಅಂತ ಇದು ಆಕ್ಚುಲಿ ಒಂದು ಸ್ಕೀಮ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಏನಂದ್ರೆ ನ್ಯಾಷನಲ್, ಎಂ ಅಂದ್ರೆ ಮಿಷನ್, ಇ ಅಂದ್ರೆ ಎಡಿಬಲ್, ಓ ಅಂದ್ರೆ ಆಯಿಲ್ಸ್, OS ಅಂದ್ರೆ ಆಯಿಲ್ ಸೀಡ್ಸ್ ಅಂತ ಇದೆ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರದ ಯಾವ ಪ್ರಮುಖ ಯೋಜನೆಯಲ್ಲಿ ತರಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದನ್ನ ಏನಂದ್ರೆ ಯಾವ ಯೋಜನೆ ಮಾಡಿದ್ದಾರೆ ಅಂದ್ರೆ ನೋಡಿ, ಇದನ್ನ ಕೃಷಿ ಉನ್ನತ ಯೋಜನೆ ಅಡಿಯಲ್ಲಿ ಅಂದ್ರೆ ಈ ಒಂದು ಮಿಷನ್ ಆಯಿಲ್ ಸೀಡ್ಸ್ ಮಿಷನ್ ನ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಸರ್ವೇದಲ್ಲಿ. ಸೊ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಅಂತ ಮತ್ತೆ ಎಣ್ಣೆಕಾಳು ಅಂತ ಕರೀತಾರೆ. ಓಕೆನಾ. NMEO ಅಂದ್ರೆ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಸೀಡ್ಸ್ ಅಂತ ಇದೆ. ಅಂದ್ರೆ ಕನ್ನಡದಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಕಾರ್ಯಕ್ರಮ ಅಂತ ಕರೀತಾರೆ. ಓಕೆನಾ. ಇದನ್ನ ಯಾರು ಇದು ಮಾಡಿದ್ದಾರೆ? ಇದನ್ನ ಕೃಷಿ ಇಲಾಖೆ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ. ಇದೊಂದು ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಕರೀತಾರೆ. ಅಂದ್ರೆ ಕೇಂದ್ರ ಪುರಸ್ಕೃತ ಇರುವಂತಹ ಏನು ಕೃಷಿಯೋನ್ನತ ಯೋಜನೆ ಇದೆಯಲ್ಲ, ಅದರಡಿಯಲ್ಲಿ ಅಂದ್ರೆ ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಇದರ ಟರ್ಮ್ ಎಷ್ಟು ಅಂತ ನೋಡಿ, 2024-25ರಿಂದ 2030-32ವರೆಗೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಓಕೆನಾ. ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ, ನಾವೇನು ಈ ಒಂದು ಎಡಿಬಲ್ ಆಯಿಲ್ ಇದೆಯಲ್ಲ, ಇದು ಬೇರೆ ಕಂಟ್ರಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವಿ. ಅದಕ್ಕೆ ಏನಂದ್ರೆ ಇದರಲ್ಲಿ ಕೂಡ ನಾವು ಸ್ವಾವಲಂಬಿ ಮಾಡಬೇಕನ್ನೋದು ಈ ಒಂದು ಮಿಷನ್ ನ ಮುಖ್ಯ ಉದ್ದೇಶ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 120ನೇ ಪ್ರಶ್ನೆ. ಪ್ರಸ್ತುತ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯನ್ನ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯನ್ನ ಏನೆಂದು ಪರಿಷ್ಕರಿಸಲಾಗಿದೆ ಅಥವಾ ಏನೆಂದು ಮರುನಾಮಕರಣ ಮಾಡಲಿ ಅಂತ ಕೇಳ್ತಾರೆ. ನೋಡ್ತಾ ನೋಡಿ. ಸೊ ಏನು ಈ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಇದೆಯಲ್ಲ, ಇದಕ್ಕೆ ಏನ್ ಮಾಡಿದ್ರೆ ರೀಸೆಂಟ್ ಆಗಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ರಫ್ತಾರ್ ಅಂತ ಮಾಡಿ ಹೆಸರು ಏನು ಮಾಡಿದ್ದಾರೆ? ಪರಿಷ್ಕರಣೆ ಮಾಡಿದ್ದಾರೆ. ರಾಫ್ತಾರ್ ಅಂತ ಕರೀತಾರೆ. RAFTAR ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಮ ಸರ್ವೇದಲ್ಲಿ. ಸೊ ರಾಷ್ಟ್ರೀಯ ಕೃಷಿ ವಿಕಾಸ ಏನ್ ಮಾಡಿದ್ದಾರೆ ಆಕ್ಚುಲಿ ಇದಕ್ಕೆ ಹೆಸರನ್ನು ಏನ್ ಮಾಡಿದ್ದಾರೆ ರೀಸೆಂಟ್ ಆಗಿ RKY ಅಂದ್ರೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ರಫ್ತಾರ್ ಅಂತ ಏನ್ ಮಾಡಿದ್ರೆ ಪರಿಷ್ಕರಣೆ ಮಾಡಿದ್ದಾರೆ.
ಓಕೆನಾ. ಸೊ ಇದೊಂದು ಏನಾಗಿದೆ, ಇದೊಂದು ಕೇಂದ್ರ ವಲಯ ಯೋಜನೆ ಆಗಿದೆ. ಇದೇನಂದ್ರೆ ವಿಶೇಷವಾಗಿ ಎಲ್ಲಾ ರಾಜ್ಯಗಳು ಕೃಷಿ ಮತ್ತು ಸಂಬಂಧಿತ ವಲಯಗಳಿಗೆ ಸೂಕ್ತವಾದಂತಹ ಜಿಲ್ಲಾ ಮಟ್ಟ ಯೋಜನೆ ಮೂಲಕ ಅಭಿವೃದ್ಧಿಪಡಿಸಕ್ಕೆ ಇದಕ್ಕೆ ಅಧಿಕಾರ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ಇದರಲ್ಲಿ ನೋಡಿ ಎರಡು ತರ ಅಂದ್ರೆ ಒಂದು ಪ್ರಾಯೋಗಿಕ ಘಟನೆಗಳಿಗೆ ಅವಕಾಶ ಇರುತ್ತೆ, ಆಮೇಲೆ ವಾರ್ಷಿಕ ಕ್ರಿಯಾ ಯೋಜನೆ ಕೂಡ ಇದರಲ್ಲಿ ಅವಕಾಶ ಇರ್ತಾ ಹೋಗುತ್ತೆ. ಈ ಒಂದು ರಫ್ತಾರ್ ಯೋಜನೆ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತೋಣ 125 ಪ್ರಶ್ನೆ. 2025-26ನೇ ಸಾಲಿನಲ್ಲಿ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನ ಯಾವ ಯೋಜನೆಯಡಿ ಅನುಷ್ಠಾನಗೊಳಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅಂದ್ರೆ ಮೈಕ್ರೋ ಇರಿಗೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ರೈಟ್. ಯಾವ್ದಾರು ಮಾಡಿದ್ರೆ ನೋಡಿ, ಅದಕ್ಕೆ ಅಂದ್ರೆ ಪ್ರಧಾನ ಮಂತ್ರಿ ಕೃಷಿ ವಿಕಾಸ್ ಯೋಜನೆ ಇದೆಯಲ್ಲ, ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮಾಡ್ತಾರೆ. ಆಕ್ಚುಲಿ ಈ ಒಂದು ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮ ಏನ್ ಮಾಡಿದ್ರೆ ಅನುಷ್ಠಾನಗೊಳಿಸ್ತಿದ್ದಾರೆ 2025-26ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇದರಲ್ಲಿ ನಮಗೆ. ಸೊ ಏನು ಈ ಸೂಕ್ಷ್ಮ ನೀರಾವರಿ ಯೋಜನೆ ಇದೆಯಲ್ಲ, ಇದೇನ್ ಮಾಡ್ತಾರೆ ಅಂದ್ರೆ ಪ್ರಧಾನ ಮಂತ್ರಿ, ಓಕೆ ಒಂದು ನಿಮಿಷ, ಎಸ್, ಇದೇನ್ ಮಾಡಿದಾರೆ ನೋಡಿ ಆಕ್ಚುಲಿ ಅಂದ್ರೆ ಇಲ್ಲಿ ನೋಡೋದಾ, ಏನ್ ಮಾಡಿದಾರೆ ಅಂದ್ರೆ ಈ ಸೂಕ್ಷ್ಮ ನೀರಾವರಿ ಏನ್ ಮಾಡಿದಾರೆ ಅಂದ್ರೆ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂದ್ರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದ್ರೆ ಅದರ ಮುಖಾಂತರ ಅಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ನೀರಾವರಿ ಕೃಷಿಯಲ್ಲಿ ನೀರನ್ನ ಉಳಿಸುವ ಸಾಧನವಾಗಿ ಬಳಸುವಂತದ್ದು, ಜೊತೆಗೆ ಆದಾಯವನ್ನು ಹೆಚ್ಚಿಗೆ ಮಾಡುವಂತದ್ದು, ಬಡತನವನ್ನ ಕಡಿಮೆ ಮಾಡುವಂತದ್ದು, ಗ್ರಾಮೀಣ ಮನೆಗಳಿಗೆ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಹೆಚ್ಚಿಸಕ್ಕೆ ಅಂದ್ರೆ ಈ ಒಂದು ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಯಾವ್ದ್ರಲ್ಲಿ ಅದು ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ರೈಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಕೃಷಿ ವಿಸ್ತರಣೆಯನ್ನ ಆಧುನೀಕರಿಸುವ ಅಂದ್ರೆ ಆತ್ಮ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ, ಆತ್ಮ ಅಂತ. ಹಾಗಾದ್ರೆ ಈ ಆತ್ಮದ ಫುಲ್ ಫಾರ್ಮ್ ಏನಂತ ಕೇಳ್ತಾರೆ, ಪೂರ್ಣ ರೂಪ ಏನಂತ ಕೇಳ್ತಾರೆ. ಓಕೆ, ಇದರ ಉದ್ದೇಶ ಅಂದ್ರೆ ಆಕ್ಚುಲಿ ಕೃಷಿ ವಿಸ್ತರಣೆಯನ್ನ ಆಧುನೀಕರಣಗೊಳಿಸುವುದು, ಅದು ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶ ಆಗಿದೆ. ಏನ್ ನೋಡಿ, ಆತ್ಮ ಅಂದ್ರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಕರೀತಾರೆ ಫುಲ್ ಫಾರ್ಮ್. ಅಗ್ರಿಕಲ್ಚರ್, ಟಿ ಅಂದ್ರೆ ಟೆಕ್ನಾಲಜಿ, ಎಂ ಅಂದ್ರೆ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಕರೀತಾರೆ. ಕನ್ನಡದಲ್ಲಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಏಜೆನ್ಸಿ ಅಂತ ಕರೀತೀವಿ ನಾವು. ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ, ಆತ್ಮದ ಫುಲ್ ಫಾರ್ಮ್ ಅಂತ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ವಿಸ್ತರಣಾ ಸುಧಾರಣೆಗಾಗಿ ರಾಜ್ಯ ವಿಸ್ತರಣಾ ಕಾರ್ಯಕ್ರಮ ಬೆಂಬಲ ಕೊಡಕ್ಕೆ ಅಂದ್ರೆ ಒಂದು ಸ್ಕೀಮ್ ಮಾಡ್ತಾರೆ, ಅದನ್ನ ಆತ್ಮ ಯೋಜನೆ ಅಂತ ಕರೀತಾರೆ. ಏನ್ ಫುಲ್ ಫಾರ್ಮ್ ಆತ್ಮ ಅಂದ್ರೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಕರೀತಾರೆ. ಓಕೆ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ವಿಶೇಷವಾಗಿ ರೈತರಿಗೆ ಸೂಕ್ತ ಮಾಹಿತಿ ಕೊಡ್ತಾರೆ, ಜೊತೆಗೆ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಡ್ತಾರೆ, ಕೌಶಲ್ಯವನ್ನು ಕಲಿಸ್ತಾ ಹೋಗ್ತಾರೆ, ಜೊತೆಗೆ ಬೆಂಬಲದೊಂದಿಗೆ ಸಬಲೀಕರಣ ಮಾಡುವಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ರೈತರ ಒಂದು ಸುಸ್ಥಿರತೆ ಅಂದ್ರೆ ಸಸ್ಟೈನಬಿಲಿಟಿ, ರೈತರ ಆದಾಯ ಮತ್ತು ಕೃಷಿಯನ್ನು ಏನಾದ್ರೆ ಒಂದು ಉದ್ಯಮವಾಗಿ ಮಾಡಕ್ಕೆ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ, ಅದನ್ನ ಆತ್ಮ ಸ್ಕೀಮ್ ಅಂತ ಕರೀತಾರೆ. ಆತ್ಮ ಫುಲ್ ಫಾರ್ಮ್ ಒಂದು ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ PM ಫಸಲ್ ಬಿಮಾ ಯೋಜನೆ ಅಂತ ಇದೆ ನೋಡಿ. ನೋಡ್ತಾ ಹೋಗೋಣ, ಇದನ್ನ ಜಲಶಕ್ತಿ ಸಚಿವಾಲಯವು 2016ರಲ್ಲಿ ಪ್ರಾರಂಭಿಸಿದ ಕೊಟ್ಟಿದ್ದಾರೆ. ಎರಡನೇದ್ದು, ಇದು ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯನ್ನ ಮತ್ತು ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಯನ್ನ ಬದಲಿಸಿ ಮಾರ್ಪಡಿಸಿದ ಅಂತ ಕೊಟ್ಟಿದ್ದಾರೆ. ಓಕೆನಾ. ನೋಡಿ ಆಕ್ಚುಲಿ ಯಾವುದು ಇದಕ್ಕಿಂತ ಮುಂಚೆ ಎರಡು ಸ್ಕೀಮ್ಗಳು ಏನ್ ಮಾಡಿದ್ದಾರೆ, ಮರ್ಜ್ ಮಾಡಿ ಸ್ಕೀಮ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಆಕ್ಚುಲಿ ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಮೂರನೇ ನೋಡಿ, ನೈಸರ್ಗಿಕ ವಿಪತ್ತುಗಳು ಅಂದ್ರೆ ನ್ಯಾಚುರಲ್ ಡಿಸಾಸ್ಟರ್ಗಳು, ಕೀಟಗಳು ಅಂದ್ರೆ ಇನ್ಸೆಕ್ಟ್ ಅಟ್ಯಾಕ್ ಆಗಿರ್ಬೋದು, ಆಮೇಲೆ ರೋಗಗಳಿಗೆ ಬೆಳೆಗಳ ವೈಫಲ್ಯದಲ್ಲಿ ರೈತರಿಗೆ ಪ್ರೋತ್ಸಾಹ ಮಾಡುವುದು ಈ ಯೋಜನೆ ಮುಖ್ಯ ಉದ್ದೇಶ ಕೊಟ್ಟರೆ ಎಸ್, ಇದು ಕೂಡ ಕರೆಕ್ಟ್ ಆಗುತ್ತೆ. ಮೂರನೇ ನೋಡಿ, ಕರ್ನಾಟಕದಲ್ಲಿ ಈ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಮಾಡಿದ್ದಾರೆ, ಯೋಜನೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಆದ್ರೆ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆಯಲ್ಲ, ಇದನ್ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಇದನ್ನ ಕೃಷಿ ಸಚಿವಾಲಯ ಲಾಂಚ್ ಮಾಡಿದೆ, ಜಲಶಕ್ತಿ ಸಚಿವಾಲಯ ಅಲ್ಲ. ಸೊ ಹಾಗಾಗಿ ನಮಗೆ ಫಸ್ಟ್ ಹೇಳಿಕೆ ತಪ್ಪಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಎಸ್. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಸ್ಕೀಮ್ ಮಾಡಿದ್ದಾರೆ, ಅದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಮಾಡಿದ್ದಾರೆ. ಯಾವಾಗ ಮಾಡಿರೋದನ್ನ 2017 ಮಾಡಿದ್ದಾರೆ. ಅಂದ್ರೆ ಯಾವಾಗೆಲ್ಲ ರೈತರಿಗೆ ಏನಾದ್ರೂ ಕೂಡ ಒಂದು ಫಾರ್ ಎಕ್ಸಾಂಪಲ್ ಬರಗಾಲ ಆಗಿರ್ಬೋದು, ಕೀಟಗಳ ಅಟ್ಯಾಕ್ ಆಗಿರ್ಬೋದು, ಅವಾಗ ಏನಾಗುತ್ತೆ ಒಂದು ಬೆಳೆಗಳ ಲಾಸ್ ಆಗುತ್ತಲ್ಲ, ಅದಕ್ಕೆ ಏನಂದ್ರೆ ಅವ್ರಿಗೆ ಒಂದು ಇನ್ಸೂರೆನ್ಸ್ ಕೊಡುವಂತ ಸ್ಕೀಮ್ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಅದು ನೋಡಿ ಫಾರ್ ಎಕ್ಸಾಂಪಲ್ ಅಂದ್ರೆ ಆಲಿಕಲ್ ಮಳೆ ಬಿದ್ದಾಗ ಆಗಿರ್ಬೋದು, ಪ್ರವಾಹಗಳು ಬಂದಾಗ ಆಗಿರ್ಬೋದು, ಭೂಕುಸಿತ ಆದಾಗ ಆಗಿರ್ಬೋದು, ಆಮೇಲೆ ಈ ತರ ಏನೋ ಒಂದು ನೈಸರ್ಗಿಕ ವಿಕೋಪ ಆಗುತ್ತಲ್ಲ, ಅವಾಗ ಯಾರೆಲ್ಲ ಲಾಸ್ ಆದ್ರೆ ಏನಾಗುತ್ತೆ ಅವ್ರಿಗೆ ಒಂದು ಇನ್ಸೂರೆನ್ಸ್ ಕೊಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸ್ಕೀಮ್ ಇಂಪಾರ್ಟೆಂಟ್ ಏನಂದ್ರೆ ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಯೋಜನೆ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ದೊರೆತಿದೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳೋ ಚಾನ್ಸ್ ಇರುತ್ತೆ, ಗೊತ್ತಿರಬೇಕಾಗುತ್ತೆ. ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಬಂದಾಗ ಏನು ಹಾವೇರಿ ಮತ್ತೆ ಕೊಪ್ಪಳ ಇದೆಯಲ್ಲ, ಇವುಗಳಿಗೆ ಪ್ರಶಂಸೆ ಪ್ರಮಾಣ ಕೂಡ ಈ ಒಂದು ಸ್ಕೀಮ್ ಅಲ್ಲಿ ಕೊಡ್ತಾ ಹೋಗಿದ್ದಾರೆ. ವೆರಿ ಇಂಪಾರ್ಟೆಂಟ್, ರೈಟ್?
ಇನ್ನು ಈ ಯೋಜನೆ ಬಗ್ಗೆ ನೋಡೋದಾದ್ರೆ ಇದನ್ನ 2016ರಲ್ಲಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಲಾಂಚ್ ಮಾಡ್ತಾ ಹೋಗ್ತಾರೆ. ಇದಕ್ಕಿಂತ ಮುಂಚೆ 2 ಸ್ಕೀಮ್ ಇದೆ ನಮ್ಮ ದೇಶದಲ್ಲಿ. ಯಾವ್ದಾದ್ರು ನೋಡಿ, ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಂತಿತ್ತು, ಇನ್ನೊಂದು ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಏನ್ ಮಾಡಿದ್ರೆ ಎರಡನ್ನ ರೀಪ್ಲೇಸ್ ಮಾಡ್ಕೊಂಡು ಏನ್ ಮಾಡಿದ್ರೆ ಪ್ರೆಸೆಂಟ್ ಆಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಇದರಲ್ಲಿ ನೋಡಿ ಆಕ್ಚುಲಿ ಅಂದ್ರೆ ಎಲ್ಲಾ ತರ ಬೆಳೆಗಳು ಕವರ್ ಆಗುತ್ತೆ. ಅಂದ್ರೆ ಮುಂಗಾರು ಬೆಳೆ ಕವರ್ ಆಗುತ್ತೆ, ಹಿಂಗಾರು ಬೆಳೆ ಕವರ್ ಆಗುತ್ತೆ, ಜೊತೆಗೆ ಇವನ್ನ ಜೈದ್ ಬೆಳೆ ಅಂದ್ರೆ ಬೇಸಿಗೆ ಬೆಳೆ ಕೂಡ ಕವರ್ ಆಗ್ತಾ ಹೋಗುತ್ತೆ. ಮುಂಗಾರು ಬೆಳೆಗೆ ಎಷ್ಟು ಇನ್ಸೂರೆನ್ಸ್ ಇರುತ್ತೆ ನೋಡಿ, 2% ಇದೆ. ಹಿಂಗಾರು ಬೆಳೆಗೆ 1% ಇದೆ. ಕಮರ್ಷಿಯಲ್ ಬೆಳೆಗಳು ಎಷ್ಟಿದೆ ನೋಡಿ, 5% ಏನ್ ಮಾಡುತ್ತೆ ಇನ್ಸೂರೆನ್ಸ್ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಎ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಇದನ್ನ ಲಾಂಚ್ ಮಾಡಿದ್ದು ಮಿನಿಸ್ಟ್ರಿ ಆಫ್ ದಿ ಅಗ್ರಿಕಲ್ಚರ್ ಅಥವಾ ಕೃಷಿ ಸಚಿವಾಲಯ ಲಾಂಚ್ ಮಾಡಿದೆ, ಜಲಶಕ್ತಿ ಸಚಿವಾಲಯ ಅಲ್ಲ. ಹಾಗಾಗಿ ಆಪ್ಷನ್ ಎ ಇಸ್ ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ, ರೈಟ್ ಆದ ಕರೆಕ್ಟ್ ಆದ ಆನ್ಸರ್ ಆಗಿದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 174 ಪ್ರಶ್ನೆ. ಕೃಷಿ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿ ಎಂದು ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಕೃಷಿ ಭಾಗ್ಯ ಯೋಜನೆ ಅಂತಿದ್ದಾರೆ. ನೋಡ್ತಾ ಹೋಗೋಣ. ಇದನ್ನ 2014-15ರಲ್ಲಿ ಲಾಂಚ್ ಮಾಡಲಾಗ್ತದೆ ಕೊಟ್ಟಿದ್ದಾರೆ. ಎಸ್, ಹೌದು. ಏನು ಈ ಕೃಷಿ ಭಾಗ್ಯ ಯೋಜನೆ ಇದೆಯಲ್ಲ ಅದನ್ನೇನ್ ಮಾಡ್ತಾರೆ 2014-15ರಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಹಾಗಾಗಿ ಮೊದಲ ಹೇಳಿಕೆ ಸರಿಯಾಗಿದೆ. ಎರಡನೇ ನೋಡಿ, ಇದರ ಮುಖ್ಯ ಉದ್ದೇಶ ಅಂದ್ರೆ ಬರ ಪ್ರದೇಶಗಳನ್ನ ಕೇಂದ್ರೀಕರಿಸುವಂಥದ್ದು. ಎಸ್, ಎಲ್ಲೆಲ್ಲ ಒಂದು ಡ್ರಾಟ್ ಫ್ರೋನ್ ಏರಿಯಾ ಇರುತ್ತೆ, ಲ್ಯಾಂಡ್ಸ್ ಇರುತ್ತೆ, ಅಲ್ಲಿ ಫೋಕಸ್ ಮಾಡೋದು ಈ ಸ್ಕೀಮ್ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಜೊತೆಗೆ ಇದರ ಘಟಕಗಳೆಂದ್ರೆ ಕೃಷಿ ಭೂಮಿಯನ್ನು ನಿರ್ಮಿಸುವಂಥದ್ದು, ನೀರು ಎತ್ತರ ಪಂಪ್ಗಳನ್ನ ಸ್ಥಾಪಿಸುವಂಥದ್ದು, ಜೊತೆಗೆ ಹನಿ ತುಂತುರು ನೀರಾವರಿಗಳನ್ನ ವಿಧಾನಗಳನ್ನ ಅಳವಡಿಸಿಕೊಳ್ಳಲು ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿಯಾಗುತ್ತೆ. ಆಲ್ ಆಫ್ ದಿ ಅಬೌವ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ. ಎಸ್, ನೋಡಿ ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕೃಷಿ ಭಾಗ್ಯ ಯೋಜನೆ ಅಂತ ಕರೀತಾರೆ. ಇದನ್ನ ಯಾವಾಗ 2014-15 ಅಂದ್ರೆ ಲಾಂಚ್ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ರಾಜ್ಯದ ಮಳೆಯಾಶ್ರಿತ ಕೃಷಿಯನ್ನ ಸುಸ್ಥಿರ ಕೃಷಿ ಮಾಡಕ್ಕೆ, ಜೊತೆಗೆ ರೈತರ ಜೀವನ ಮಟ್ಟನ ಇಂಪ್ರೂವ್ ಮಾಡಕ್ಕೆ ಅಂದ್ರೆ ಈ ಒಂದು ಸ್ಕೀಮ್ ಲಾಂಚ್ ಮಾಡ್ತಾ ಹೋಗ್ತಾರೆ. ಓಕೆ, ಜೊತೆಗೆ ಈ ಒಂದು ಸ್ಕೀಮ್ ಅಲ್ಲಿ ಏನಂದ್ರೆ ಅವರು ರೈತರು ಎಂಬುದು ಕೃಷಿ ಹೊಂಡಗಳನ್ನ ಕೂಡ ನಿರ್ಮಾಣ ಮಾಡ್ಕೊಳ್ಬಹುದು. ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಆಕ್ಚುಲಿ ಕೆಲವೊಂದ್ಸಲ ನಿಮ್ಗೆ ಡಾಟಾ ಕೇಳ್ತಾ ಹೋಗ್ತಾರೆ. ಹೌದಾ, ಕೃಷಿ ಹೊಂಡ ಗೊತ್ತಲ್ವಾ? ಕೃಷಿ ಹೊಂಡ ಏನ್ ಮಾಡ್ತಾರೆ ಆಕ್ಚುಲಿ ಸಾಮಾನ್ಯವಾಗಿ ಒಂದು ಲ್ಯಾಂಡ್ ಅಲ್ಲಿ ಏನಂದ್ರೆ ನೀರನ್ನ ಸಂಗ್ರಹಣೆ ಮಾಡ್ಕೊಳ್ಳೋಕೆ ಹೊಂಡ ತೆಗಿತಾರೆ, ಅದನ್ನ ನಾವು ಕೃಷಿ ಹೊಂಡ ಅಂತ ಕರೀತಾರೆ. ನೋಡಿ ಇಲ್ಲಿ ನಿಮ್ಗೆ ಸಾಯಿಲ್ ವೈಸ್ ಡಿಫ್ರೆಂಟ್ ಆಗಿರುತ್ತೆ ಕೃಷಿ ಹೊಂಡದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಏನಾದ್ರು ಹೊಲ ಏನಾದ್ರು ಲ್ಯಾಂಡ್ ಏನಾದ್ರು ಕೂಡ ರೆಡ್ ಸಾಯಿಲ್ ಆಗಿದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ 10 × 10 3 ಮೀಟರ್ ಆಗಿದ್ರೆ 21 ಮೀಟರ್ ಅಂದ್ರೆ ಅದರಂದ್ರೆ ಇದರಲ್ಲಿ ಆಕ್ಚುಲಿ ಗಾತ್ರದಲ್ಲಿ ಏನಂದ್ರೆ ಕೃಷಿ ಹೊಂಡ ನೀವು ಆಗಬೇಕಾಗುತ್ತೆ. ಇದಕ್ಕೆ ಅಂದ್ರೆ ಸುಮಾರು ಎಷ್ಟು 1.56 ಲಕ್ಷದಿಂದ ಸುಮಾರು ಎಷ್ಟು ಅಂದ್ರೆ 9.81 ಲಕ್ಷ ಅಂದ್ರೆ ಲೀಟರ್ ನೀರನ್ನ ಏನ್ ಮಾಡೋದು ಅಲ್ಲಿ ನೀವು ಸ್ಟೋರ್ ಮಾಡಬಹುದು. ಯಾವ್ದ್ರಲ್ಲಿ ಇದು ರೆಡ್ ಸಾಯಿಲ್ ಇದ್ರೆ. ಅದೇ ರೀತಿ ಏನಾದ್ರು ಕೂಡ ನಿಮ್ಮ ಲ್ಯಾಂಡ್ ಬ್ಲಾಕ್ ಸಾಯಿಲ್ ಇದ್ರೆ ಅಲ್ಲಿ ಎಷ್ಟು ಹೇಳ್ತಾರೆ ಗಾತ್ರ ಬಂದು ಸೈಜ್ ಬಂದು 12 ಮೀಟರ್ ಅಥವಾ ಇಂದ 21 ಮೀಟರ್ ಅಂತ ಹೇಳ್ತಾರೆ. ಇದ್ರ ಗಾತ್ರ ನೀರು ಎಷ್ಟು ಸ್ಟೋರ್ ಮಾಡೋದು ನಾವು 1.89 ಲ್ಯಾಕ್ ಲೀಟರ್ಸ್ ಏನಂದ್ರೆ ಇಂದ 8.37 ಲ್ಯಾಕ್ ಲೀಟರ್ ಕೂಡ ನೀರನ್ನ ಅಲ್ಲಿ ಏನ್ ಮಾಡೋದು ಸ್ಟೋರ್ ಮಾಡಬಹುದು. ಅದೇ ರೀತಿ ಏನಾದ್ರು ಕೂಡ ಲ್ಯಾಟ್ರೈಟ್ ಸಾಯಿಲ್ ಅಥವಾ ಜಂಬಿಟಿ ಮಾಡಿದ್ರೆ ಏನಂದ್ರೆ 10 ಮೀಟರ್ ಇಂದ 21 ಗಾತ್ರದಲ್ಲಿ ಕೃಷಿ ಹೊಂಡ ತೆಗಿಬೇಕಾಗುತ್ತೆ. ಇಲ್ಲಿ ಎಷ್ಟಂದ್ರೆ 2.19ರಿಂದ 11.43 ಲಕ್ಷ ಲೀಟರ್ ಅಂದ್ರೆ ಅಲ್ಲಿ ಸ್ಟೋರ್ ಮಾಡಬಹುದು ಅಂತ ಹೇಳ್ತೀವಿ. ಓಕೆನಾ. ಸೊ ಹಾಗಾಗಿ ಒಂದ್ ಕಡೆ ನೋಡಿ ಗೊತ್ತಿರಬೇಕು, ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಗೊತ್ತಿಲ್ಲ, ಹಾಗಾಗಿ ಒಂದ್ಸಲ ನೋಡ್ಕೊಳ್ಳಿ. ರೈಟ್. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೋಡಿ ಮತ್ತೇನಂದ್ರೆ ಈ ಒಂದು ಸ್ಕೀಮ್ ಇದೆಯಲ್ಲ ಇದಕ್ಕೇನಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆಯಲ್ಲ ಅದೇನಂದ್ರೆ ತನ್ನ 80ನೇ ವಾರ್ಷಿಕೋತ್ಸವ ಅಂದ್ರೆ ಆಕ್ಚುಲಿ ಸ್ಥಿತಿಸ್ಥಾಪಕತ್ವ ಕೃಷಿ ಮತ್ತು ಆಹಾರ ಭದ್ರತೆಗಾಗಿ ಭೂಮಿ, ಮಣ್ಣು ಮತ್ತು ಜಲ ಸಂಪನ್ಮೂಲ ನಿರ್ವಹಣೆ ಮೇಲೆ ಪರಿಣಾಮಕಾರಿ ಪರಿಣಾಮಗಳು ಭಾಗವತವಾಗಿ ಸಂಯೋಜಿತ ಭೂಮಿ, ಮಣ್ಣು, ನೀರಿನ ಪರಿಹಾರಗಳು ಅಂತ ಏನಂದ್ರೆ ಈ ಒಂದು ಏನು ಕೃಷಿ ಭಾಗ್ಯ ಯೋಜನೆಯ ಒಂದು ಏನು ಪ್ರಸ್ತಾವನೆ ಇದೆಯಲ್ಲ ಅಲ್ಲಿ ಇದನ್ನ ಮಂಡನೆ ಮಾಡಿದ್ದಾರೆ. ಯಾವಾಗ 2020 ಆಗಸ್ಟ್ ಅಕ್ಟೋಬರ್ನ ಇಟಲಿ ರೋಮಲ್ಲಿ ನಡೆದಂತ ರೋಮ್ ಜಲ ಸಂವಾದ 4ನೇ ಆವೃತ್ತಿಯಲ್ಲಿ ಆಕ್ಚುಲಿ ಇದನ್ನ ಮಂಡನೆ ಮಾಡ್ತಾ ಹೋಗ್ತಾರೆ. ಸೊ ಇದು ಕೂಡ ಒಂದು ನಮಗೆ ಒಂದು ಅಪ್ರಿಷಿಯೇಟ್ ಅಂತ ಹೇಳ್ಬೋದು ಈ ಒಂದು ಸ್ಕೀಮ್ ಬಗ್ಗೆ. ರೈಟ್. ಎಸ್. ಸೊ ಓಕೆ, ಇದಿಷ್ಟು ಕ್ವಶನ್ಸ್ ಆಗಿತ್ತು. ಮತ್ತೆ ಕೂಡ ಮುಂದಿನ ಕ್ಲಾಸಲ್ಲಿ ರಿಮೈನಿಂಗ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ನನ್ನ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. PDF ಬೇಕಾದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಸೊ ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಬೈ ಬೈ.